ಹೋಗಬೇಕು ಅಂತಾದ್ರೆ ನನ್ನನ್ನು ನೀನು ಕೊಲ್ಬೇಕು. ಅದು ಪರಿಣಾಮದಲ್ಲಿ ನಿರ್ಧಾರ ಆಗಬೇಕಾದ್ದು. ಹಾಗಂತ ನನ್ನ ಉದ್ದೇಶ ಏನು ಅಂತ ನಿನಗೆ ಅರ್ಥ ಆಗದೆ ನೀನ್ ಹೀಗೆ ಆಕ್ಷೇಪ ಮಾಡಿದ್ದೀಯ ಎನ್ನುವುದು ಸ್ಪಷ್ಟವಾಯಿತು. ಮತ್ತೆ ಪ್ರಭು ನೀನು ಅಲ್ಲ ಅಂತ ಹೇಳಿದ್ದಲ್ಲ. ಪ್ರಭು ಎಂಬವನು ಪ್ರಜೆಗಳ ಆಶಾಂತರಗಳನ್ನು ಈಡೇರಿಸಬೇಕು. ಅದಿಲ್ಲ ಅಂತಾದ್ರೆ ಪ್ರಜೆಗಳೆಲ್ಲ ಒಟ್ಟಾಗುತ್ತಾರೆ ಎನ್ನುವುದಕ್ಕೆ ನಮ್ಮ ಇಂದಿನ ಕಾಯಕವೇ ಜ್ವಲಂತ ಸಾಕ್ಷಿ. ನನಗ ನಟ ಸಾರ್ವಭೌಮ ಅಂದ್ಯಾ? ನೀನೇನು ಗೊತ್ತುಂಟ ನಿನ್ಗೆ? ಚಟ ಸಾರ್ವಭೌಮ. ತೊಂದರೆ ಇಲ್ಲ. 99ರಲ್ಲಿ ಇದೊಂದು 100 ಇರ್ಲಿ. ಆದ್ರೆ ಅಷ್ಟೇ ಅಲ್ಲ, ನನ್ನ ಕುರಿತಾಗಿ ನೀನು ತಿಳಿದದ್ದು ತಪ್ಪಾಗಿ ಹೋಯ್ತು. ನಾನಿಲ್ಲಿ ಸ್ಥಾನಾಪನ್ನನೇನು ಅಲ್ಲ. ಆದ್ರೂ ನನ್ನನ್ನು ಓಲೈಸಿ ಸಾವಿರಾರು ಮಂದಿಗಳು ಬಂದಿದ್ದಾರೆ ಎಂಬಲ್ಲಿಗೆ ನೀನು ತಿಳಿಯಬೇಕಾದ ವಿಷಯ ಏನು ಗೊತ್ತಾ? ಸಂಘಟನಾ ಸಾಮರ್ಥ್ಯವುಳ್ಳ ಪಟುಪಟ. ಯಾಕೆ ನೀನು ದೊಡ್ಡ ಪಟುಪಟ ಅಂತ ಕೊಚ್ಚಿಕೊಳ್ಳುವುದಕ್ಕೆ ಈಚೆಗಿದ್ದವ್ರೇನಷ್ಟು ಕಡಿಮೆ ಅಂತ ಮಾಡಿದ್ಯಾ? ಹಾಗೆ ಹೇಳಿದ ಪರ್ಯಾಯವಾಗಿ ನನ್ನನ್ನು ನಾನು ಕಡಿಮೆ ಮಾಡ್ಕೊಂಡಾಗೆ. ಯಾಕಂದ್ರೆ ಜನಸಾಮಾನ್ಯನನ್ನು ಪ್ರಶ್ನಿಸುವುದಕ್ಕೆ ಪಟುಬಟ ಬೇಡ, 10ರೊಟ್ಟಿಗೆ 11 ಯಾರು ಸಾಕು ಅಲ್ವಾ? ಇವ ಪಟುಬಟನೆ. ಆದರೆ ನೀನೇನು ಏನು ಘಟ ಸರ್ಪ. ಸರಿಯಾದ ಉದಾಹರಣೆ. ಹೌದು. ಆದ್ರೆ ಇದರಿಂದಲೂ ಮೋಸ ಆಗುವುದು ನಿನಗೆ. ನಾನು ಘಟ ಸರ್ಪ ಎನ್ನುವುದಾಗಿ ಹೇಳಿದೆಯಲ್ಲ, ಒಪ್ಪಿಕೊಳ್ತೇನೆ. ಆದ್ರೆ ನೀನು ಮಾಡಿದ ಹೆಡ್ಡತನದ ಕಾರ್ಯ ಯಾವುದು? ಘಟ ಸರ್ಪದ ಬಾಲವನ್ನು ತುಳಿದಿದ್ದೀಯ. ಹೌದೇ ಹೌದು ಅಂದ್ರೆ ಹೆಡ್ಡತನ ಯಾವುದು ಅಂತ ಕೇಳು. ಈಗ ಘಟ ಸರ್ಪ ಸುಮ್ಮನೆ ಇರುವುದಿಲ್ಲ, ಮಂಡೆ ಎತ್ತುತ್ತದೆ, ನಿನ್ನನ್ನು ಕಚ್ಚಿ ಸಾಯಿಸ್ತದೆ. ಅಲ್ಲ, ಸರ್ಪ ಅಂತ ಗೊತ್ತಿದ್ದವನಿಗೆ ಅದು ಕಟ್ಟದೆ ಅಂತ ಗೊತ್ತಿರುವುದಿಲ್ವಾ? ಗೊತ್ತಿದ್ದು ಮಾಡಿದ್ದಾನಂತಾದ್ರೆ ಹೆಡ್ಡತನದ ಕೆಲಸ ಅಲ್ಲ, ಆಕಸ್ಮಿಕ ಅಲ್ಲ. ಅಲ್ಲವೇ ಅಲ್ಲ, ನಿದ್ದೆಗಣ್ಣಲ್ಲಿ ಬಂದು ಬಾಲ ಬೆಟ್ಟಿದ್ದಲ್ಲ, ಉದ್ದೇಶ ಪೂರ್ವಕವಾಗಿ ಬಾಲ ಬೆಟ್ಟಿದ್ದು. ಏನು ಉದ್ದೇಶ? ಆ ಹಾವು ಸುಮ್ಮನೆ ಇರಬಾರ್ದು, ತಲೆ ಎತ್ತಬೇಕು, ಹೆಡೆ ಬಿಚ್ಚಬೇಕು, ವಿಷದ ಹಲ್ಲನ್ನು ತೋರಿಸಬೇಕು, ಆ ಹಲ್ಲನ್ನು ಮುರಿದು ಮೂಲೆ ಸೇರಿಸಬೇಕು ಅಂತ ಬಂದದ್ದು. ಹಲ್ಲು ಮುರಿಯುವ ಕೆಲಸ ಎಲ್ಲ ಇದ್ರೆ ಮತ್ ನೋಡ್ಕೊ. ನಿನ್ ಕೊಡಿಯುವುದು ಮುರಿಯುವುದು ಎಲ್ಲ ಈಗ ಬೇಡ. ಈಗ ಬೇಕು ಅಂತ ಆದ್ರೂ ತೊಂದ್ರೆ ಇಲ್ಲ, ಹೋಗ್ಲಿಕ್ಕೆ ತೊಂದ್ರೆ ಇಲ್ಲ. ನನಗೆ ಬೇಕಾದ್ದೇನು ಕೇಳು. ನನ್ನೊಟ್ಟಿಗೆ ಬಂದಿದ್ದಾರಲ್ಲ ಇವರಿಗೆಲ್ಲ ನ್ಯಾಯ ಬೇಕು. ಅನ್ಯಾಯ ಆದ್ರಲ್ವೇನೋ ನ್ಯಾಯ ಆಗತ್ತಿಲ್ಲ. ನನ್ನೊಟ್ಟಿಗೆ ಬಂದದ್ದಲ್ಲ, ಅವರು ಯಾಕೆ ಬಂದಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ನೀನ್ ಹೇಳಿದ್ದನ್ನು ಕೇಳುವ ಪ್ರಶ್ನೆ ಇಲ್ಲವೇ ಇಲ್ಲ. ಹಾಗಾಗಿ ಮುಂದೆ ಪ್ರತಿಭಟನೆ ನಿಲ್ಲುವುದಿಲ್ಲ. ನಾವು ಅದಕ್ಕೆಲ್ಲ ಸಿದ್ಧತೆ ಇಲ್ಲದೆ ಬಂದವರು ಅಂತ ಮಾಡಿದ್ಯಾ? ಏನು ಸಿದ್ಧತೆ? ಇದೆಂತದ್ದು ಪತಾಕಿ? ನೀವೆಲ್ಲ ಪ್ರತಿಭಟನೆ ಮಾಡುವುದಿದ್ರೆ ನೋಡು, ಜನ ಬೇಕು, ಕ್ರಾಂತಿ ಗೀತೆ ಬೇಕು, ಘೋಷಣೆ ಕೂಗುವವರು ಬೇಕು. ಗೊತ್ತಾಗ್ಬೇಕಲ್ಲ, ನಮಗದ್ರ ಅವಶ್ಯಕತೆ ಇಲ್ಲ. ಕೆಂಪು ಪತಾಕೆ ಹಿಡಿದು ಬಂದದ್ದು ಯಾಕೆ? ನಾವು ಅಪಾಯಕಾರಿಗಳು ಎನ್ನುವುದು ನಿನಗೆ ಗೊತ್ತಾಗಬೇಕು ಅಂತ. ಅಲ್ಲ, ನೀನೇನೆನ್ನುವುದಕ್ಕಿಂತಲೂ ಕೆಂಪು ಪತಾಕೆ ಅಪಾಯದ ಸಂಕೇತ ನನಗೂ ಗೊತ್ತಿದೆ. ಹಾಗಂತ ನಿನ್ನ ಕೈಗೆ ಬಂತಲ್ವೋ ಅದು? ಏನು ಬಂದದ್ರಿಂದ ಗತಿ ಏನಾಯ್ತು ಕೇಳು. ಏನಾಗಿದೆ? ರಾತ್ರಿ ಕಾಲದಲ್ಲಿ ಎತ್ತಿನ ಗಾಡಿ ಕಟ್ಟಿದ ದೀಪ ಆಯ್ತಲ್ಲ. ಅಂದ್ರೆ ಎತ್ತಿನ ಗಾಡಿಗೆ ರಾತ್ರಿ ಕಾಲದಲ್ಲಿ ಒಂದು ದೀಪ ಕಟ್ತಾರೆ, ಯಾಕೆ ಗೊತ್ತಾ? ಗೊತ್ತುಂಟು. ಅದು ಎತ್ತಿಗೆ ದಾರಿ ಕಾಡ್ಲಿಕ್ಕೆ ಅಲ್ಲಪ್ಪ, ಎದುರುಗಡೆ ಬರುವವರು ಜಾಗ್ರತೆ ಮಾಡ್ಲಿ, ಮುಂದಗಡೆ ಏನು ಬರ್ತಾ ಉಂಟು ಎನ್ನುವ ಕಾರಣಕ್ಕಾಗಿ. ಅಲ್ಲ, ಮುಂದಿದ್ದದ್ದು ಬಂದು ಇದ್ರ ಮೇಲೆ ಬೀಳದೆ ನೀರಿಗೆ ಹಿಡ್ತಿದ್ದು ಅದಕ್ಕೆ ಅಲ್ವಾ? ಏನಂತ? ನಾನ್ ನಿನ್ ಮೈ ಮೇಲೆ ಬೀಳ್ಬಾರ್ದು ಅಂತ. ನಿನ್ನನ್ನು ಸುಧಾರಿಸುದು ಯಾವಾಗ ಪುಣ್ಯಾತ್ಮ? ನೀನಂತೂ ಬೇಡ. ಅಲ್ಲ, ಅದು ಆಗುವುದೂ ಇಲ್ಲ. ಯಾಕೆ ಅಂತ ಕೇಳು. ಈಗ ಎತ್ತಿನ ಗಾಡಿ ಕಟ್ಟಿದ ದೀಪ ನಮಗೆ ಗೊತ್ತಿರುವುದಿಲ್ವಾ? ಯಾಕೆಂದ್ರೆ ಎತ್ತುಗಳಿಗೆ ಕಾಣಿಸುವುದು ಉದ್ದೇಶ ಅಲ್ಲ, ಈ ಕಡೆಯಿಂದ ಏನೋ ಬರ್ತಾ ಇದೆ ಎನ್ನುವುದು ಎದುರುಗಡೆಯಲ್ಲಿ ಜಾಗೃತರಾಗಬೇಕು ಎನ್ನುವ ಕಾರಣಕ್ಕಾಗಿ. ಆದ್ರೆ ನಾವು ಹಾಗಲ್ಲ, ಎತ್ತುಗಳಿಗೆ ಮಾತು ಬರುವುದಿಲ್ಲ, ನಮಗಂತ ಅನಿವಾರ್ಯತೆ ಇಲ್ಲ. ಮಾತು ಬರ್ತದೆ, ಪರಿಣಾಮ ನೆಟ್ಟಗಾಗುವುದಿಲ್ಲ ಅಂತ ಆದ್ರೆ ಕೈಯು ಮುಂದೆ ಬರ್ತದೆ. ನಿನ್ನ ಕೈ ಕತ್ತರಿಸುವ ಸಿದ್ಧತೆಯಲ್ಲಿ ಹೋರಾಟ ಇಲ್ಲ, ಹೊಡೆದಾಟ ಇಲ್ಲ, ಜಗಳ ಇಲ್ಲ. ನನಗೆ ಮೊದ್ಲಿಗೆ ಗೊತ್ತಿತ್ತು ಇದು ಎತ್ತಿನ ಗಾಡಿ ಕಟ್ಟಿದ ದೀಪ ಅಂತ. ಆದ್ರೆ ಎಲ್ಲಾದ್ರೂ ಬದಲಾಗಿದೆ ನೋಡುವ ಅಂತ ಸ್ವಲ್ಪ ಪ್ರಯತ್ನಿಸಿದೆ. ಅದಾದೆ ನಾನು ಯುದ್ಧಕ್ಕೆ ಬಂದದ್ದು ಅಂತ ಮಾಡಿದೆ. ಯಾಕೆ ಬಂದೆ? ನಾವೆಲ್ಲ ಯಾರ ಮೈ ಮೇಲೆ ಬಿದ್ದ ಅಭ್ಯಾಸ ಇದ್ದವರೇ ಅಲ್ಲ. ಮತ್ತೆ ಈಗ ಏನು? ನಮ್ಮವರೆಲ್ಲ ಬಂದು ಹೇಳಿದ್ರು, ಸುಪ್ರೀತ ಜನರನ್ನೆಲ್ಲ ಕೂಡ್ಕೊಂಡು ಬಂದಿದ್ದಾನೆ, ನೋಡಿ ಒಂದು ಕೈ ಅಂತ. ನೋಡೋಣ ಅಂತ ಬಂದೆ. ಮಾತಿನಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ. ಒಂದು ಕೈ ನೋಡೋಣ ಅಂತ ಮುಂದರಿದೆ. 2 ಸುತ್ತು ಬರುವಾಗ ಗೊತ್ತಾಯ್ತು ಈ ಯುದ್ಧ ಹೊಡೆದಾಟ ಎಲ್ಲ ನಮ್ಮ ಜೀವಕ್ಕೆ ಹೆಚ್ಚಾದದ್ದು ಅಂತ. ಆದ್ರಿಂದ ಕೆಂಪು ಆ ಕಡೆಯಲ್ಲಿ ಬಿತ್ತು, ಬಿಳಿ ಈ ಕಡೆ ಬಂತು. ದುರ್ಲಭನೆ. ನನಗೂ ನಿನ್ನಲ್ಲಿ ಹೋರಾಟ ಮಾಡುವುದು ದೇಶ ಏನೂ ಅಲ್ಲ. ನಮ್ಮ ನಾಡಿನ ಜನತೆಗೆ ನ್ಯಾಯ ಬೇಕು, ಅದನ್ನಾದ್ರೂ ಕೊಡ್ತೀಯ ಇನ್ನು ಮುಂದಾದ್ರು ಅಂತಾದ್ರೆ ನಾನು ನಿನ್ನ ದಾಸ ಅನುದಾಸ. ನೀನು ಯೋಚನೆ ಮಾಡುವುದು ಬೇಡ, ನೀನು ಹೇಳಿದ ಹಾಗೆ ಇರ್ತೇನೆ. ನಾನು ಮುಂದೆ ಏನೇ ಮಾಡುವುದಿದ್ರು ನಿನ್ನ ಗಮನಕ್ಕೆ ಬರದೇ ಇದ್ದಷ್ಟು ಜಾಗ್ರತೆಯಲ್ಲಿ ಮಾಡ್ತೇನೆ. ಅಂದ್ರೆ ಗುಟ್ಟಿನಲ್ಲೇ ಅಲ್ಲ, ಮತ್ತೆ ಹಾಗಲ್ವೋ? ಪರಿಣಾಮದಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇವೆ ಅನ್ನೋದು ನಿನಗೆ ಗೊತ್ತಾಗಲಿ. ನಿರೀಕ್ಷೆಯಲ್ಲಿ ಇರ್ತೇನೆ. ಆಯ್ತಾಯ್ತು. ಶರಣು ಶರಣಾರ್ಥಿ
ವಿದ್ಯೆಗಳನ್ನು ಕರುಣಿಸೈ ವಿದ್ಯೆಗಳನ್ನು ಸೇವೆಯನು ನಿರತನಾಗೈವೆ ಸರಿಯೇ ಸೇವೆಯನು ನಿರತನಾಗೈವೆ ಸರಿಯೇ ಕರುಣಿಸೈ ವಿದ್ಯೆಗಳನ್ನು ಸೇವೆಯನು ನಿರತನಾಗೈವೆ ಸರಿಯೇ ಮೇಲೆ ಕೇಳ ಮಗು. ಸುಪ್ರೀತ ನಾಮಕನು ನಾನು, ಸತ್ಯಪುರ ನಿವಾಸಿಯು ನಾನು. ನೃತ್ಯಾಭ್ಯಾಸ ಮಾಡಬೇಕೆಂದು ಬಂದೆ, ತಾವು ನೃತ್ಯ ಗುರುಗಳೆಂದು ಕೇಳಿ ಬಂದೆ. ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ವಿದ್ಯೋಪದೇಶ ನೀಡಿ. ಪುಷ್ಪಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ. ನಿನ್ನಪ್ಪ ಹೆಣಕ್ ಹಾಕು, ಅದು ಮೊದಲು ಅಲ್ಲೇ ಇತ್ತು, ಈಗ ನಗರ ಬಂದು ಹೋದ್ನಾವ. ಮಗು ಪೂಜ್ಯರೇ, ನಾಟ್ಯಾಭ್ಯಾಸ ಮಾಡಬೇಕೆನ್ನುವಂತ ಕುತೂಹಲದೊಂದಿಗೆ ಬಂದಿದ್ದೀಯ ನೀನು. ಹೌದು. ಅಭ್ಯಾಸ ಮಾಡಬೇಕೆನ್ನುವಂತ ಆಸೆ ಇದ್ರೆ ತಪ್ಪಲ್ಲ ಅದು. ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ಭಾವನೆ ಇರುವುದಿಲ್ಲ. ತಂದೆ ತಾಯಂದಿರು ಮೂಗಿನೇ ನಾವು ಹಾಕಿ ಎಳ್ಕೊಂಡು ಬರಬೇಕು, ವಿದ್ಯಾಭ್ಯಾಸ ಮಾಡಿಸಬೇಕೆನ್ನುವ ಕಾರಣಕ್ಕಾಗಿ ನಿನ್ನ ಹಾಗೆ ಕರ್ಕೊಂಡು ಬಂದವರು ಯಾರು ಇಲ್ಲ. ಬಂದದ್ದು ಸರಿ, ಬಂದದ್ದು ಮಾತ್ರ ಇದ್ರ ಜೊತೆಲಿ ಬಂದದ್ದ ಅಲ್ಲ, ಅವರು ಇಲ್ಲಿಗೆ ಬಂದ್ರ? ಅದು ನೀನು ಮನುಷ್ಯ ಅಂತ ತಿಳ್ಕೊಂಡು ಬಂದದ್ದೇನು? ನಾನು ಅಭ್ಯಾಸ ಮಾಡುವಂತ ಬಂದೆ. ನೀನು ಎಲ್ಲಿ ಯಾರು ಅಭ್ಯಾಸ ಮಾಡಿದೆ? ನಿನ್ನ ಹೆಚ್ಚಿನ ಅಭ್ಯಾಸ ಮಾಡಿದೆ. ನೀನು ಪರಬ್ರಹ್ಮನಿಗೆ ಕಷ್ಟ ಹೊರಟವನೇನ? ಇವನು ವಿಚಾರ ನಿನಗೆ ಗೊತ್ತಿಲ್ಲ. ಯಾವುದಕ್ಕೂ ಬಾರದಿರುವ ಸ್ವತ್ತು, ದುರಸ್ತಿ ಆಗದಿರುವ ಸ್ವತ್ತು, ಕೊನೆಯ ಪಕ್ಷ ಯಾವುದೇ ಕಾರ್ಯ ಕೇಳಿದ್ರೆ ಈ ಮನೆ ತಿರುಗಿ ಯಾವುದಕ್ಕೂ ಬೇಡದಿರುವ ವಸ್ತು ಸಂಗ್ರಹ ಮಾಡಿ, ಹೌದಾ, ತೀರದಲ್ಲಿ ತುಂಬಿಸಿಕೊಂಡು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡೋದಿಲ್ವಾ? ಅಂತ ವಸ್ತು ಇದು. ಬ್ರಾಹ್ಮಣರು ಸ್ವಾಮಿ, ಮರ್ಯಾದೆ. ಬ್ರಾಹ್ಮಣರು ಹೌದಾ? ಜಾತಿ ಮಕ್ಕಳು ನೀನು ಮಾತಾಡಬೇಡ. ನೀನು ಮಾತಾಡೋ ಮೈಗೆ ಬೆಂಕಿ ಕೊಟ್ಟ ಹಾಗಾಗ್ತದೆ. ಅದು ಒಂದು ಜಾಗ್ರತೆ ಮಾಡು. ಅವನ ವಿಚಾರ ಹೆಚ್ಚು ಹೇಳುದಿಲ್ಲ, ಅವನ ಒಡನಾಟ ಹೆಚ್ಚು ನೀನು ಮಾಡಬೇಡ. ಮತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಕೆಲವು ನಿಯಮಾವಳಿಗಳು ಅಂತ ಉಂಟು, ಅದನ್ನು ತಪ್ಪದ ನೀನು ಪಾಲಿಸಬೇಕು. ಅಪ್ಪಣೆ ಆಗಲಿ. ಬ್ರಾಹ್ಮೆ ಮುಹೂರ್ತಕ್ಕೆ ಮುಂಚಿತವಾಗಿ ಹೇಳಬೇಕು, ನಿತ್ಯಾನ್ನಿಕನ್ನು ಮುಗಿಸಬೇಕು, ದೇವರ ಪೂಜನೆ ಮಾಡಬೇಕು, ಅಂಗ ಸಾಧನೆಗಳು ಮುಗಿಸಬೇಕು, ಆಮೇಲೆ ನಿಷ್ಠೆಯಿಂದ ಅಭ್ಯಾಸಕ್ಕೆ ಬರಬೇಕು. ಆದ್ರೆ ಎಲ್ಲಾ ಸಂದರ್ಭದಲ್ಲೂ ಅಲ್ಲ. ಈ ಸ್ಥಳಕ್ಕೆ ರಾಜಕುಮಾರಿ ಗೌರಿ ಬರ್ತಾಳೆ. ಇಷ್ಟೊತ್ತಿ ಬರ್ತಾಳೆ. ಹೌದಾ? ಇಷ್ಟೊತ್ತಿ ಬರ್ತಾಳೆ. ಇಷ್ಟೊತ್ತರೆ ಸತ್ತು ಹೆಣದ ಹಾಗಿದ್ದವ. ಈಗ ನೋಡದ ಹಾಗಿದ್ದು. ಈಗ ಅವ್ರ ಸಂತಾನ, ಅವ್ರ ಚಿಲ್ಡ್ರೆ ಬುದ್ಧಿನೇ ಹಾಳಾಗಿದ್ದು. ಉಂಟಾ? ಇಲ್ಲಿ 7 ಜನ ಹೆಣ್ಮಕ್ಳಿದ್ದಾರೆ, ಜಾಗ್ರತೆ. ಏನು ಮಗು, ಸಮಯ ಆಯ್ತಾ? ನೀವು ಬರ್ತೇನೆ. ಆಯ್ತು. ಕಡೆಗೂ ನಿಮಗೆ ಏನೂ ಹೇಳಲಿಲ್ಲ ಉತ್ತರ. ನಮ್ಮ ಯೋಗ್ಯತೆ ಏನು ಹೇಳದೆ ಇರುವುದೇ. ಹೌದು. ನಮ್ಗೆ ಬಹಳ ಹೆದರ್ತಾರೆ ಅವರು. ಆದ್ರೆ ಇಲ್ಲಿ ನಿಮಗಿಂತ ಅವಮಾನ ಆಗಬಾರ್ದು. ಏನು ಮಾತಾಡ್ತೀಯ? ನಾನು ಯಾರು? ಬ್ರಾಹ್ಮಣ. ಹೌದು. ನೀನು ಹುರು ಮನುಜ. ಬ್ರಹ್ಮ ಬಲಂ. ಆಯ್ತು, ಬಲಂ. ಅದು ಕಡಿಮೆ ಅಂತ ತಿಳ್ಕೊಬೇಡ. ಇಲ್ಲಪ್ಪ, ನನ್ನ ಯೋಗ್ಯತೆ ನಿನಗೆ ಗೊತ್ತಿಲ್ಲ. ಇಲ್ಲ, ನಾನು ಮನಸ್ಸು ಮಾಡಿದೆ ಅಂತಾದ್ರೆ ಈ ಕ್ಷಣಕ್ಕೆ ಆ ಶಾರದೆಯನ್ನೇ ತೆರಗಿಡಿಸ್ತೇನೆ. ಯಾವ ಶಾರದೆ? ಯಾವ ಶಾರದೆ? ಬಾಯಿ ಬಿಟ್ಬಿಟ್ಟ. ಹೆಣ್ಮಕ್ಳು ಬುದ್ಧಿ ಹೇಳಿದ್ರೆ ಸಾಕು, ಹೇಳ್ಕೊಂಡ. ಕೇಳಿದ್ದಪ್ಪ. ಬ್ರಹ್ಮನ ರಾಣಿ ವೀಣಾಪಾಣಿ ಶಾರದ ಮಾತೆ. ಅವಳನ್ನು ಕರೆಸ್ಬೇಕಾ? ಹೌದಾ? ಮತ್ತೆ ಕರೆಸಿದ್ರೆ ಅವಳಲ್ಲಿ ಬರ್ತಾಳೆ. ಬಂದು, ಓ ಭಕ್ತ, ನಿನ್ನ ಮಾತನ್ನು ಕೇಳಿ ಪ್ರತ್ಯಕ್ಷನಾಗಿದ್ದೇನೆ. ಏನು ಬೇಕು? ಹೌದಪ್ಪ. ಆಮೇಲೆ ನಾನು ಕೇಳುವುದು ಏನು? ನಿನಗೆ ಅಂತ ಬದುಕಿ ಆಯ್ತು, ನಾನು ಕೇಳಿದ್ರೆ ಕೊಡ್ತಾಳೆ ಅವಳು. ಆಯ್ತು. ಬಹಳ ಮಾತಾಡ್ತಾನೆ, ಬಹಳ. ನಾವು ಯಾರು? ಬ್ರಾಹ್ಮಣರು. ಹೌದಪ್ಪ. ಬ್ರಹ್ಮ ಬಲಂ. ಆದ್ರೆ ನಾನಿಲ್ಲಿ ಸೈನಿಕನೇನು ಅಲ್ಲ, ಕೇವಲ ವಿದ್ಯಾರ್ಥಿ. ಹೌದಾ? ಬೆರಳಡಿಕೆ ದಿನ ಮಾತ್ರ ಉಳಿತೇನೆ. ಹಾಗಂತ ನನ್ನಿಂದ ಯಾರಿಗೂ ಏನೂ ತೊಂದರೆ ಆಗುವುದಿಲ್ಲ. ಧೈರ್ಯವಾಗಿ ಹೋಗೇ ಬಿಟ್ರಲ್ಲ. ಅಲ್ಲ, ಯಾವ ಜಾತಿಗೆ ಅನ್ಸ್ರಿ ಇವ್ರು? ನಾನೇ ಇವರಲ್ಲಿ ಇಷ್ಟು ಚೆನ್ನಾಗಿ ಮಾತನಾಡ್ತೇನೆ, ಇವ್ರಿಗೆ ಮಾತನಾಡ್ಲಿಕ್ಕೆ ಏನಾಗ್ತದೆ? ಏನೇ ಇರ್ಲಿ, ಅಲ್ಲಿ ನೋಡಿದವಳು ಮತ್ತೆ ನೋಡಿದ್ದಿಲ್ಲಿ. ಬಹಳಷ್ಟು ಸಂತೋಷ ಆಯ್ತು. ಊರಿಗೆ ಬಂದವರು ಕೇರಿಗೆ ಬಂದಿದ್ದಾರೆ, ಇನ್ ನೀರಿಗೆ ಬರ್ಲೇಬೇಕಲ್ಲ. ನೀನೇ ಮದುವೆಯಾಗಬೇಕು ತನ್ನ ತಂಗಿಯನ್ನು ಎನ್ನುವುದಾಗಿ ಪತ್ರ ಬರೆದವರು, ಸಿದ್ಧನಾಗಿ ಬಾ ಎನ್ನುವುದಾಗಿ ಹೇಳಿ ನಾವೀಗ ಮದುಮಗನಾಗಿ ಬಂದ್ರೆ ನಿಮ್ಮ ತಂಗಿ ಇಲ್ಲಿ ಇಲ್ಲ, ನೋಡಿದ್ದಾಳೆ. ಏನಾಯ್ತು? ಮನೆ
ಕುಲಕುಟಾರಿಣಿ ಗೌರಿ ಎಂತಹ ವ್ಯವಹಾರ! ನಿನ್ನಂತವಳು ಹೀಗೆ ಮಾಡಬಹುದೇ? ನಿನ್ನಂತವಳು ನನ್ನ ತಂಗಿ ಅಂತ ನಾನು ಸಂಬೋಧಿಸಬಹುದೇ? ಇನ್ಯಾರು ನನ್ನನ್ನು ಮಾನಿಸ್ತಾರ? ನಮ್ಮ ಮನೆಯಲ್ಲೇ ಇಂತಹದ್ದು ಆಯ್ತಂತಾದ್ರೆ ಊರು ಕೇರಿಯಲ್ಲಿ ಪ್ರಶ್ನಿಸುವವರು ಯಾರು? ನೀನು ಬದುಕಲೇಬಾರದು. ನೀನು ನನ್ನ ತಂಗಿಯಲ್ಲ, ನಿನ್ನ ಹೌದಲ್ಲ, ಅವಳ ಬಗ್ಗೆ ಆಲೋಚನೆ ಅಲ್ಲ, ಅವಳು ಇಷ್ಟು ಹಾಳ ಮಾಡಿ ಬಿಟ್ಟಲ್ಲ, ಇವು ಯಾರಿರಬಹುದು ಅಂತ. ಇವ ನಮಗೆ ಮೊದಲೇ ಪರಿಚಯ ಇದ್ದವ ಭಾವ, ನಮ್ಮೂರಿನವ ಸುಪ್ರೀತಿ ಎನ್ನುವುದಾಗಿ ಇವನ ಹೆಸರು. ಇವ ನಮ್ಮೂರಿನಲ್ಲಿದ್ದಾಗ ಮ್ಲೇಚ್ಛ ಕಣ್ಣಿನ ತನ್ನ ಮನೆಯಲ್ಲಿ ಇಟ್ಟುಕೊಂಡ. ಪ್ರಕರಣವನ್ನು ತಿಳಿದಿರುವಂತ ಮ್ಲೇಚ್ಛರೆಲ್ಲ ದಾಳಿ ಮಾಡಿದ್ರು. ಆಮೇಲೆ ಅವರನ್ನ ಸಮಾಧಾನ ಪಡಿಸಿ ನಾನು ಕಳುಹಿಸಿದೆ. ನಮ್ಮ ನಾಡಿನ ಮರ್ಯಾದೆ ತೆಗೆದ ಎಂಬ ಕಾರಣಕ್ಕಾಗಿ ಇವನನ್ನು ರಾಜ್ಯ ಭ್ರಷ್ಟ ಶಿಕ್ಷೆ ಕೊಟ್ಟು ಕಳುಹಿಸಿಕೊಟ್ಟವ ನಾನು. ಇಲ್ಲಿಗೆ ಬಂದು ಈಗ ಇದನ್ನು ಮಾಡಿದ್ದಾನೆ ಅಷ್ಟೇ. ನೀನ್ ಹೇಳ್ತಿ ಯಾವುದು? ಅವನು ಮುಖ ನೋಡ, ಒಳ್ಳೆ ಸಭ್ಯತೆಯ ಮುಖ ಅಲ್ವೇನೋ, ನಗುತ್ತಾ ನಿಂತಿದ್ದಾನೆ. ಅವ ದೊಡ್ಡ ಗೋಮುಖ ವ್ಯಾಘ್ರನ. ಅದು ನಾನಲ್ಲ, ನೀನು ಗೋಮುಖ ವ್ಯಾಘ್ರರು ಅಂತ ಹೇಳುವುದು ಮಾತೊಂದು ಕೃತಿಯೊಂದು ಆದಾಗ ಮಾತ್ರ. ನನ್ನ ಬದುಕಿನಲ್ಲಿ ಅಂತದನ್ನು ನಾನು ಮಾಡಲಿಲ್ಲ, ಮಾಡುವವನು ಅಲ್ಲ. ಹಾಗಂತ ನಿಮ್ಮ ತಂಗಿಯ ಬಾಳನ್ನು ಹಾಳು ಮಾಡುವುದು ನನ್ನ ಉದ್ದೇಶ ಅಲ್ಲ. ನಿಮ್ಮ ಅರಮನೆಯ ಅಂಗಳದಲ್ಲಿ ಅರಳಿದ ಹೂ ಇವಳು ನನಗೂ ಗೊತ್ತಿದೆ. ಖಂಡಿತ ಇಲ್ಲ, ಅವಳಿಗೆ ಬಾಳು ಕೊಟ್ಟಿದ್ದೇನೆ. ಯಾಕೆಂದ್ರೆ ಅವಳನ್ನು ನಾನು, ನನ್ನನ್ನು ಅವಳು ಪರಸ್ಪರ ನೋಡಿ ಮೆಚ್ಚಿಕೊಂಡವರು, ಗಾಂಧರ್ವ ವಿಧಿಯಿಂದ ಮದುವೆಯಾಗಿಯೇ ಬಂದವರು. ಹರಸಿ ಗಳಿಸಿ ಏನು ಅವಳಿಗೆ ಹೇಳೋರು ಕೇಳೋರು ಯಾರು ಅಂತ ತಿಳ್ಕೊಂಡಿರಿ ನೀನು? ಅವಳು ಹೇಳಿರಬಹುದು ನಾನು ಸೋತಿದ್ದೇನೆ ಅಂತ. ನಿನ್ನ ಅಣ್ಣನ ಒಪ್ಪಿಗೆ ಇಲ್ಲದೆ ನಾನು ಮದುವೆ ಆಗುದಿಲ್ಲ ಅಂತ ನೀನು ಹೇಳಬೇಕಿತ್ತು. ಏನು ನನ್ನ ಸ್ಥಾನಮಾನದ ಗೌರವ ಇಲ್ಲ, ಅದನ್ನೇ ಹೇಳ್ತಿದ್ದೆ. ಮಣ್ಣಿನ ಮರ್ಯಾದೆಯನ್ನು ಕಳೆದವನು ನೀನು ಬದುಕಬೇಕೇನೋ ಈ ಪ್ರಪಂಚದಲ್ಲಿ. ಅವಳು ವಿಧವೆಯಾದ್ರೂ ತೊಂದರೆ ಮದುವೆಯಾಗುವ ಶಿಕ್ಷೆಯ ಮಮ ಸುತಗೆ ಅಂದು ವಿಧಿಸಿರುವೆ ರಾಯ. ಸುಧತಿ ಗೌರಿಯ ತಪ್ಪಿಗೆ ವಧಿಸುವುದು ಇದು ಯಾವ ಬಗೆಯ ನ್ಯಾಯ? ಏನು? ನಿಮ್ಮ ತಂಗಿ ಸಾಮಾನ್ಯ ಒಬ್ಬ ಸರದಾರನ ಮಗನನ್ನು ಮದುವೆಯಾಗಿ ಬಂದಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಅವನು ಕಡಿಯುವುದಾಗಿ ಹೊರಟಿದ್ದೀರಲ್ಲ, ಇದು ಯಾವ ನ್ಯಾಯ ಅಂತ ಕೇಳುವುದು ನಿಮ್ಮ? ಯಾಕೆ ನ್ಯಾಯ ಅಲ್ಲ? ನ್ಯಾಯ ಉಂಟಿದ್ದು ದೊಡ್ಡ ಮನೆ ವಿಚಾರ ಬಂದ್ಬಿಟ್ರ. ಅದಕ್ಕಾಗಿಯೇ ಮುಂದುವರೆದದ್ದು ನಾನು. ಏನ್ ದೊಡ್ಡವರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯವ? ಓದುವುದು ಕಾಶಿ ಕಂಡ, ತಿನ್ನುವುದು ಮಸಿ ಕಂಡ ನೀವು ಅಲ್ವಾ? ಯಾವತ್ತೇನು ಹೇಳಿದ್ರಿ ನೀವು? ನನ್ನ ಮಗನ ಮದುವೆಯ ಪ್ರಕರಣ ನೆನಪು ಮಾಡಿಕೊಳ್ಳಿ. ಆವತ್ತು ಯಾವುದೋ ಕೆಲಸದ ಹುಡುಗಿ ಮದುವೆ ಮಾಡಿಸುವುದು ಬೇಡ ಅಂತ ಕೇಳಿದ್ರೆ ಮದುವೆ ಆಗತಕ್ಕದ್ದು ಅಂತ ನೀವೇ ಅಲ್ವಾ ಮದುವೆ ಮಾಡಿಸಿದ್ದು? ಇವತ್ತು ನಿಮ್ಮ ತಂಗಿ ಅವನನ್ನು ಮದುವೆ ಆದ್ರೆ ಅವರನ್ನು ಕಡಿಯುವುದಕ್ಕೆ ಮುಂದಾಗ್ತಾ ಇದ್ದೀರಿ. ಇದು ಸರಿಯಾದಂತ ನ್ಯಾಯ ಅಲ್ಲ. ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಆಗಬಾರದು. ದೊರೆಗಳೇ, ನಿಮ್ಮ ಆಳ್ವಿಕೆಯಲ್ಲಿ ಬದುಕ್ತಾ ಇದ್ದವ ನಾನು, ನಿಮ್ಮ ಅನ್ನ ಆಶ್ರಯದಲ್ಲಿ ಬದುಕ್ತಾ ಇದ್ದವ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಾಳೆ ನಾಡಿನವರು ನಿಮ್ಮ ಬಗ್ಗೆ ತಪ್ಪು ಆಡಿಕೊಳ್ಳಬಾರದಲ್ಲ. ಹಾಗಾಗಿ ಹೇಳುವುದು, ಏನೋ ಹುಡುಗರು ಪ್ರೀತಿಸಿ ಮದುವೆ ಆಗಿದ್ದಾರೆ, ನಿಮ್ಮ ಮನೆಯಲ್ಲಿ ಸ್ಥಳ ಕೊಡುವುದಿಲ್ಲ ಅಂತ ಹೇಳಿ ವಿಶಾಲವಾದ ಪ್ರಪಂಚ, ಎಲ್ಲಿಯಾದ್ರೂ ಹೋಗಿ ಬೇಡಿಯೋ ಅಥವಾ ಕೂಲಿಯೋ ದುಡಿದು ಜೀವನವನ್ನು ಸಾಗಿಸ್ತಾರೆ. ಮನೆ ಕೊಡೋದಿಲ್ಲ ನೀವು. ಯಾಕೆ ಅವರನ್ನು ಕಡಿದು ಸುಮ್ಮನೆ ಆ ಪಾಪಕ್ಕೆ ನೀವು ಬಲಿಯಾಗುತ್ತೀರಿ? ಯೋಚನೆ ಮಾಡಿ ಸ್ವಲ್ಪ. ಎಲ್ಲಿ ಬೇಕಾದ್ರೂ ಏನು ಒಳ್ಳೇದು ಮಾಡಲಿ. ಅತ್ತಿಗೆ, ಓಹೋ, ಏನೇ ಬಜಾರಿ? ನಾನು ಹುಟ್ಟಿ ಆಡಿ ಬೆಳೆದ ನಲಿದ ಈ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಎನ್ನುವುದಾಗಿ ಖಂಡಿತ ನನಗೆ ಬೇಸರ ಇಲ್ಲ ಅತ್ತಿಗೆ. ಅದೇನು ಎಲ್ಲರ ಮನೆ ಹೆಣ್ಣು ಮಕ್ಕಳು ಹಾಗೆ. ಆದ್ರೂ ಹೋಗುವ ಸಂದರ್ಭದಲ್ಲಿ ನಿಮ್ಮಿಂದ ಯಾವ ಸಂಪತ್ತನ್ನು ನಾನು ಕೇಳಿಕೊಳ್ಳುವುದಿಲ್ಲ. ಪ್ರಕರಣ ಮುಗಿತಲ್ಲ, ಸುಟ್ಟು ಮುಖ ತಕೊಂಡು ಹೋಗು. ಇಲ್ಲ ಅತ್ತಿಗೆ, ನಿಮ್ಮ ಸಂಪೂರ್ಣ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮ್ಮೆಲ್ಲ ಮಾನಕ್ಕೆ ಮಸಿ ಬಡಿದ ಮಾಲಿನ್ಯ ನೀನು. ನಿನಗೆ ಆಶೀರ್ವಾದ ಬೇರೆ ಕೇಳು. ಈ ಕ್ಷಣದಿಂದ ಈ ಹೊತ್ತಿಗೆ ತವರ ಮನೆ ಬಾಗಿಲು ಮುಚ್ಚಿತ್ತು, ಅದೊಂದು ಕಟ್ಕೊಂಡು ಹೋಗೆ. ದರಿದ್ರ ಹೆಣ್ಣು. ಖಿನ್ನನಾಗಬೇಡ ಗೌರಿ. ಹೊಸ ಬಾಲಿಗೆಂದು ಅಡಿ ಇಡುತ್ತಿರುವಂತಹ ನಮಗೆ ಹಿರಿಯರ ಆಶೀರ್ವಾದ ಬೇಕೆನ್ನುವುದಕ್ಕಿಂತಲೂ ಮುಖ್ಯ ಹೃದಯವಂತರ ಆಶೀರ್ವಾದ ಬೇಕೆನ್ನುವುದೇ ಸತ್ಯ. ಮತ್ತೆ ಅಲ್ಲಿ ಕೇಳಿದ್ರೆ ನಿನ್ಗೆ ಏನ್ ಸಿಗ್ತದೆಯೇ? ಎಲ್ಲಿ ಸಿಗ್ತದೆ? ಹೃದಯವಂತರು ನೋಡು, ಇಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರಲ್ಲ, ಅವರು ಹೃದಯವಂತರು. ಅವರಲ್ಲಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಶೀರ್ವಾದ ಬೇಡು, ಅವರು ಮನ ತುಂಬಿ ಹರಸಿ ಕಳಿಸ್ತಾರೆ. ಬಾ. ಏನು ಆಗಬಾರದೆಲ್ಲ ಆಗಿ ಹೋಯಿತು. ಹಾಗಂತ ಈ ವಿಷಯದಲ್ಲಿ ಇನ್ನು ನೋಯುವುದರಿಂದ ಏನು ಪ್ರಯೋಜನ ಇಲ್ಲ. ಆದಷ್ಟು ಬೇಗ ನಮಗೊಂದು ಬೇರೆ ವ್ಯವಸ್ಥೆಗಾದ್ರೂ ತಾವು ಮನ ಮಾಡಬೇಕು ಭಾವ. ವ್ಯವಸ್ಥೆ ಮಾಡಿಸೋಣ ಸ್ವಾಮಿ. ನಮ್ಮಿಬ್ಬರ ಪ್ರಥಮ ರಾತ್ರಿ ಒಂದು ಹಾಗೇ ಉಳಿದೋಯ್ತಲ್ಲ. ಇನ್ನು ನಿಮ್ಮ ಪ್ರಥಮ ರಾತ್ರಿ ಆಗಲಿಲ್ವ? ಬಹಳ ಆಶ್ಚರ್ಯ ಅಲ್ಲ ಭಾವ. ಒಂದೇ ಮನೆಯಲ್ಲಿದ್ದೀರಿ, ಅದರಲ್ಲಿಯೂ ಪ್ರಥಮ ರಾತ್ರಿ ಆಗಲಿಲ್ಲ ಅಂತಾದ್ರೆ ಏನ್ ಆಶ್ಚರ್ಯ. ನನ್ನಿಂದ ಇಷ್ಟು ದಿವಸ ಎಲ್ಲ ಬಿಟ್ಟಿರ್ಲಿಕ್ಕೆ ಕಾರಣ ಉಂಟು.
ಏನೋ ಮನಸ್ತಾಪ ಉಂಟಾಯಿತು. ಶಪಥ ಮಾಡಿದ್ದಾಳೆ, ನಾನು ಹಾಗೆ ಬರ್ಲಿಕ್ಕೆ ಅಂಥವಳಲ್ಲ ಅಂತ ಹೇಳಿ. ನಾನು ಶಪಥ ಮಾಡಿದ್ದೇನೆ, ನಾನು ಕಾಮಾತುರನಾಗಿ ನಿನ್ನನ್ನು ಇಚ್ಛಿಸುವುದಿಲ್ಲ ಎಂದು. ನಾನು ಸಂಯಮದಿಂದ ಇಷ್ಟು ದಿನ ಕಾಲ ಕಳೆದಿದ್ದೇನೆ. ಅವಳು ಹಾಗೆ ಇದ್ದಾಳೆ ಎಂಬ ಭರವಸೆ ನನಗುಂಟು. ಸರಿ, ನಾನು ಪ್ರತಿಯಾಗಿ ಆಡಿದ್ದುಂಟು. ಗೌರಿ ಈ ಮನೆಯಿಂದ ಆಚೆ ಹೋದ ಮೇಲೆ ಪ್ರಣಯಾರ್ಥ ಕೇಳ್ತೇನೆ ಎಂಬುದಾಗಿ. ಗೌರಿ ಹೋದ್ಲಲ್ಲ, ಈಗ ಕೇಳಿದ್ದೇನೆ. ಸರಿಯಲ್ಲ, ಅವಕಾಶ ಆಡಿದ್ವಲ್ಲ. ಏನಮ್ಮ ಹೇಳೋದಕ್ಕೆ ಅಲ್ಲ, ಕೇಳೋದಕ್ಕೆ ಈ ಗೌರಿ ಬದುಕಿನಲ್ಲಿ ಏನು ಉಳಿದಿಲ್ಲ ಅಣ್ಣ, ಉಳಿದಿಲ್ಲ. ಸಮಾಧಾನ ಮಾಡ್ಕೊ ಮಗಳೇ, ಸಮಾಧಾನ ಮಾಡ್ಕೋ. ಏನಾಯ್ತಮ್ಮ ಹೇಳು. ಸುಪ್ರೀತರೊಂದಿಗೆ ಮದುವೆಯಾಗಿ ಅದು ಹೇಗೋ ಏನೋ, ಎಷ್ಟೇ ಕಷ್ಟ ನಷ್ಟ ಅನುಭವಿಸಿದ್ರು ಈ ಮಕ್ಕಳ ಮುದ್ದು ಮುಖವನ್ನು ನೋಡಿ ಆದ್ರೂ ಸಂತೋಷ ಪಡ್ತಾ ಇದ್ದೆ ಅಣ್ಣ. ಆದ್ರೆ ಆ ವಿಧಿಗೆ ಅದು ಸಹ್ಯವಾಗ್ಲಿಲ್ಲ. ಯಾರೋ ಏನೋ ನಮ್ಮ ಮನೆಗೆ ಮುತ್ತಿಗೆ ಹಾಕಿದ್ರು, ನಮ್ಮವರು ನಟ್ಟಿಸಿಕೊಂಡು ನಿನ್ವಲ್ಲವನು ಕೊಂದೇ ಬಿಟ್ರ. ನಾನೀಗ ಅನಾಥಳಾಗಿದ್ದೇನೆ ಅಣ್ಣ, ಅನಾಥಳಾಗಿದ್ದೇನೆ ಅಣ್ಣ. ದಾಳಿ ಸತ್ಯ ಮರುಗದಿರಲೆ ತಂಗಿ ಇಹುದು ಎಂಬಾಶ್ರಯದಿ ಆನವರದವು ನಾಸಲಹುವೆ ವಲ್ಲಭನ ಬುಡುಗಿದುವೆ ನೆನುದ ಧೈರ್ಯವನ್ನು ಸುರಲು ಆಶ್ರಯ ಬೇಕು ಎಂದು ಯಾಕೆ ಯಾಚಿಸುತ್ತೀಯ? ಕೊಡಬೇಕಾದವರು ನಾವು. ತಾಯಿ ಇಲ್ಲದ ತಬ್ಬಲಿಯಾಗಿರುವಂತಹ ನಿನ್ನನ್ನು ಪ್ರೇಮದಿಂದ ವಾತ್ಸಲ್ಯದಿಂದ ಸಾಕಿ ಸಲಹಿದವನು ನಾನು. ವಿಜೃಂಭಣೆಯಿಂದ ಮದುವೆ ಮಾಡಿಸಿಕೊಡಬೇಕು ಅಂತ ಹೇಳು ನಿರ್ಧಾರಕ್ಕೆ ಬಂದೆ. ಆದರೆ ಸುಪ್ರೀತ ನಿನ್ನನ್ನು ಪ್ರೇಮಿಸಿ ಹೆಂಡತಿಯಾಗಿ ಸ್ವೀಕರಿಸಿ ಕರೆದುಕೊಂಡು ಹೋದ. ನಿನ್ನನ್ನು ನಾನು ಕಾಪಾಡುತ್ತೇನೆ ಅಂತ ಹೇಳಿದವನು ಕೈ ಬಿಟ್ಟ. ಪರಿಸ್ಥಿತಿ ಏನಾಯಿತೋ ಯಾರಿಗೆ ಗೊತ್ತು. ಆ ಕುರಿತಾಗಿ ಚಿಂತೆಯಲ್ಲ. ಅರಮನೆಯಲ್ಲಿ ನಕ್ಕು ನಲಿಯುತ್ತಿರುವಂತಹ ನೀನು ಎಲ್ಲೆಲ್ಲಿಯೋ ಎಂತೆಂತಹ ದುರ್ಬಲ ಪ್ರಸಂಗಗಳನ್ನೆಲ್ಲ ಅನುಭವಿಸಿ ಆಮೇಲೆ ತವರಿನ ದಾರಿ ಹಿಡಿದು ಬಂದಿರುವಂತಹ ನಿನಗೆ, ಮನೆಯ ಮಗಳಾಗಿರುವಂತಹ ನಿನಗೆ ನನ್ನ ಮನಸ್ಸಿನಲ್ಲಿ, ನನ್ನ ಮನೆಯಲ್ಲಿ ಖಂಡಿತ ಸ್ಥಾನ ಉಂಟು ಮಗ. ಹೆದರಬೇಡ, ಹೆದರಬೇಡ, ನಾನಿದ್ದೇನೆ, ನಿನ್ನ ಗಂಡನ್ನು ಹುಡುಕಿಸ್ತೇನೆ. ಹೌದು ಹೌದು. ರಮಣ, ನೀವು ಅಯ್ಯೋ ನಿಮ್ ಕಣ್ಣಲ್ಲೂ ನೀರು ಸ್ವಾಮಿ. ನೀವು ಒಳಬಾರ್ದಪ್ಪ, ನೀವು ಹತ್ರ ಈ ಮನೆ ಒಳ್ಳೇದಲ್ಲ ಸ್ವಾಮಿ, ಹೇಳಬಾರದು ನೀವು. ಛೀ, ನನ್ನ ವಲ್ಲಭನ ಕಣ್ಣನ್ನು ನೀರಾಕ್ಬಿಟ್ಟಿಯಲ್ಲ. ನೀನಂತ ಹಠಭಾಗ್ಯ ಹೆಣ್ಣೆ ನೀನು ಸ್ವಾಮಿ. ಅಂತ ದರಿದ್ರ ನಾರಿಗೆ ಈ ಮನೆಯಲ್ಲಿ ಆಶ್ರಯವ ಖಂಡಿತವಾಗಿ ಸಾಧ್ಯವೇ ಇಲ್ಲ. ನಿಮಗೇನು ಮತಿಭ್ರಮಣೆ ಆಯ್ತು ಹೇಗೆ? ಅದಲ್ಲದೆ ಅವತ್ತು ತುಂಬಿದ ಕಲ್ಯಾಣ ಮಂಟಪದಲ್ಲಿ ನಮ್ಮೆಲ್ಲರ ಮಾನವನ್ನ ಕಳೆದ ಭ್ರಷ್ಟರೇ ಇವಳಿಗೆ ಆಶ್ರಯ ಕೊಡಲೇಬಾರದು. ಅದು ಸಹ್ಯವೂ ಅಲ್ಲ. ಅವಳು ಈ ಮನೆಯಿಂದ ಆಚೆ ಹೋಗ್ಬೇಕು ಸ್ವಾಮಿ. ಉಳಿಯನು ಬೆರೆಸುವುದು ಚಂದವೇ ಬೇಳು ನೀನು ನೊಂದು ಬಂದಿಯ ಭಗಿನಿಯ ಮಾಡಿಬುದು ಇಂದು ಕರ್ತವ್ಯವೆನಗೆ. ನನಗನಿಸುತ್ತದೆ ನೀನು ಹೆಣ್ಣೇ ಅಲ್ಲ ಅಂತ. ಅಯ್ಯೋ, ನೀವೇ ಹೇಳುದ? ಹೆಣ್ಣಿನಲ್ಲಿರಬೇಕಾದಂತಹ ಪ್ರೇಮಮಯ ಸ್ವಭಾವ, ವಾತ್ಸಲ್ಯ, ಪ್ರೀತಿ, ಅನುರಾಗ, ಗೌರವ, ವಿಶ್ವಾಸ ನಿನ್ನಲ್ಲಿಲ್ಲ. ಏನ್ ಕೊರತೆ ಆಯ್ತು? ನಿನ್ನ ಹಾಗೆಯೇ ಒಳೊಬ್ಬಳು ಹೆಣ್ಣು. ಈ ದುಸ್ಥಿತಿ ನಿನಗೇ ಒಳಗೆ ಬಂದು ಏನ್ ಮಾಡ್ತಾ ಇದ್ಯಾ ಹೇಳು? ನಾನು ಓಡೋದೊಳಲ್ಲ. ಅವಳು ಓಡಿ ಹೋಗಲಿಲ್ಲ. ಗಂಡನ ಆಶ್ರಯದಲ್ಲಿ ನಮ್ಮ ಮರ್ಯಾದೆಯನ್ನು ಕಳೆಯಿದೆ ಸುಖವಾಗಿ ದಿನ ಕಳೆಯುತ್ತಿರುವಂತಹ ಅವಳಿಗೆ ಇಂತಹ ವಿಧಿ ಸಂಕಲ್ಪದಂತೆ ಬಂದಿರುವಂತಹ ಸಂಕಟದಲ್ಲಿ ನಾವು ಆಶ್ರಯ ಕೊಟ್ಟರೆ ನೀನು ಬೇಡ ಅಂತ ಹೇಳ್ತಿದ್ಯಲ್ಲ. ಮಾಡಿದ್ದು ಮಹಾರಾಜ. ನಾವು ಅವಳನ್ನ ಹೊರಗೆ ಅಟ್ಟಿದ್ರೆ ಕಾಯುವವರು ಯಾರು ಹೇಳು? ಶ್ರೀ ಗೌರಿ, ಏನು ಕಟುಗಳಾಗಬೇಡ.
ಅವಳ ಮೇಲೆ ಕರುಣೆ ತೋರು. ನೀನು ನನ್ನ ಹೆಂಡತಿ ಸ್ವಲ್ಪ ಅರ್ಥ ಮಾಡಿಕೊ. ಈವಾಗಲೇ ನೊಂದು ಬೆಂದಿರುವಂತಹ ಇವರ ಹೃದಯಕ್ಕೆ ಸಾಂತ್ವನ ಕೊಡಬೇಕಾದದ್ದು ತಾಯಿ ತಂದೆಯರಾಗಿ ನಮಗೆ ಸಂರಕ್ಷಣ, ಅದು ನಮ್ಮ ಕರ್ತವ್ಯ. ನೋಡು, ನನ್ನ ತಂಗಿಯನ್ನು ನಾನು ಖಂಡಿತ ಬಿಟ್ಟಿರಲಾರೆ. ಅವಳನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಅವಳಿಲ್ಲ. ಖಂಡಿತ ಅವಳಿಗೆ ಆಶ್ರಯ ಕೊಡಬೇಕಾದವನು ನಾನು. ಇಲ್ಲಿಂದ ಹೊರಗಟ್ಟಲಿಕ್ಕೆ ನಾನು ಬಿಡುವುದಿಲ್ಲ. ಸ್ವಾಮಿ, ಎಂತವರ ಕರುಳು ಕತ್ತರಿಸಬೇಕು ಅಂತ ಭಾವನೆ ನಿಮ್ಮದು. ಓಹೋ, ಅವಳಿಗೆ ತಂದೆ ತಾಯಿ ಎಂಬಂತ ಭಾವನೆ ಇದ್ರೆ ಆವತ್ ನಮ್ ಪ್ರಥಮ ರಾತ್ರಿ ಹಾರಾಡ್ತಾ ಇಲ್ವಾಗಿತ್ತು, ನನ್ನ ಅಣ್ಣನ ಮದುವೆ ನಿಲ್ಲುತ್ತಾ ಇಲ್ವಾಗಿತ್ತು. ಅವಳಿಗೆ ಯಾವ ಭಾವನೆ ಇದೆಯಾ? ನೀವು ಏನೇ ಹೇಳಿ, ಅವಳು ಈ ಮನೆಯಲ್ಲಿ ಇರ್ತಾಳೆ, ನಿತ್ಯವೂ ಮುಖವನ್ನು ನೋಡಬೇಕು ಅಂತಾರೆ. ನಾನಂತೂ ಖಂಡಿತ ಬದುಕುದಿಲ್ಲ. ಮತ್ತೆ ನಾನು ಸಾಯುವುದೇ, ನಾನು ಮತ್ತೆ ಅವರಿಗೆ ಹೋಗಿ ಸಾಯುವುದಿಲ್ಲ. ನಿಮ್ಮ ಹೆಸರು ಹೇಳಿ ನನ್ನ ಮಕ್ಕಳು ಸಹಿತವಾಗಿ ನಿಮ್ಮ ಕಾಲು ಬಳಿಯಲ್ಲೇ ಸಾಯ್ತೇನೆ. ನೀವು ಚಂದ್ರ ಹೋಗಿರಿ, ಒಳ್ಳೆ ಮಿಷ್ಟಾನ್ನ ಭೋಜನೆ ಮಾಡಿ ನೀವು ಅಣ್ಣ ತಂಗಿ. ನನಗೆ ಅರ್ಥ ಆಯ್ತು. ನಿನ್ನನ್ನು ನಾನು ನೋಡ್ಲಿಕ್ಕೆ ಬಂದಾಗ ನೀನು ಕುಣಿದಿಯಲ್ಲ, ಹೌದು. ಹೇಗಾಯ್ತು ಗಾನಂ ನಾಟ್ಯಂ? ಹೇಗಾಯ್ತು? ನಿನ್ನ ನೆಲದ ಮೇಲೆ ಕುಣಿದದ್ದಲ್ಲ, ಮತ್ತೆ ನನ್ನ ಎದೆ ಮೇಲೆ, ನನ್ನ ಬದುಕಿನ ಮೇಲೆ ನೀನು ತಾಂಡವನಂತೆ ಆಡಿತು. ಲಯಕಾರ ಅಂತ ಹೇಳಿದ್ಯಲ್ಲ, ನನ್ನ ಬದುಕನ್ನೇ, ನನ್ನ ತಂಗಿಯ ಬದುಕನ್ನೇ ಲಯಗೊಳಿಸಲು ಮುಂದಾದ ಪ್ರಾಯ ಅಂತಕ್ಕೆ ನೀನು ಮನುಷ್ಯಳಲ್ಲ, ನೀನು ರಕ್ಕಸಿ. ಬಾ ತಂಗಿ, ನಿನಗೆ ಬೇಕಾದದ್ದು ನಮ್ಮ ಸಾಮ್ರಾಜ್ಯದ ಮರ್ಯಾದೆ ಅಲ್ಲ, ನಿನ್ನ ಗಂಡನ ಗೌರವ ಅಲ್ಲ, ಅವನ ತಂಗಿಯ ಬದುಕಲ್ಲ, ನಿನ್ನ ಸ್ವಾರ್ಥ. ಇಂತಹ ಸ್ವಾರ್ಥಮಯವಾದಂತಹ ಪ್ರಪಂಚ ನನಗೆ ಬೇಡ. ನನ್ನ ತಂಗಿ ಬೇಕು. ಬಾ ತಂಗಿ, ಹೊರಟೆ. ನೀನು ಬದುಕು, ಹೇಗಾದ್ರೂ ಬದುಕು, ಹೇಗಾದ್ರೂ ಬದುಕು. ಹೋಗಿ ಬಿಟ್ರಲ್ಲ ಸ್ವಾಮಿ. ಒಮ್ಮೆ ಮನಸ್ಸಿಗೆ ನೋವಾಯ್ತು ಹೋಗುವಾಗ. ತಾಳಿ ಕಟ್ಟಿದ ಗಂಡ ಅಲ್ವೇ, ಸೌಭಾಗ್ಯದ ಲಕ್ಷಣ ಅಲ್ವೇ ಹೇಳಿ. ಬಿಡಿ, ಹೋಗೋರು ಹೋಗ್ತಾರೆ, ಇರುವರು ಇರ್ತಾರೆ ಅಷ್ಟೇ. ಹೋದ್ರ ನಷ್ಟವೂ ಇಲ್ಲ, ಬಂದಿದ್ದಕ್ಕೆ ಲಾಭವೂ ಇಲ್ಲ. ನಾವಂತೂ ಇಲ್ಲಿ ಗಟ್ಟಿ ಆಯ್ತಲ್ಲ, ಈಗ ಇಲ್ಲಿ ಗಟ್ಟಿ ಆಯ್ತು ಸ್ವಾಮಿ. ಹಾಗಾಗಿ ಇಲ್ಲಿ ಗಟ್ಟಿಯಾಗಿ ಬೇರುತ್ತೇನೆ. ಈಗ ಬೆಂಬಲಕ್ಕೆ ಅಣ್ಣ ಇದ್ದಾನೆ, ಅಣ್ಣನ ಗಟ್ಟಿ ಮಾಡ್ಬೇಕಿನ್ನು. ಅವ ಸಂಪೂರ್ಣ ಗಟ್ಟಿ ಆಗ್ಲಿಲ್ಲ, ಅವನ ಗಟ್ಟಿ ಮಾಡ್ತೇನೆ, ನಾನು ಗಟ್ಟಿ ನಿಲ್ತೇನೆ. ಮತ್ತೆ ವಿದೇಶಾನಗರ ನಗರದ ಸರ್ವ ಸಾಮ್ರಾಜ್ಯನಿ ನಾನೀಗ. ಎಲ್ಲ ಸೂತ್ರದ ಬೊಂಬೆಗಳು ನೋಡೋಣ. ಭವ್ಯ ಭಾರದ ಜನದ ಗಂಡ ಭವ್ಯ ಭಾರದ ಕನದ ಕಾಣುದ ದಿವ್ಯ ಚೇತನ ಯುವನಿಧಿ. ನವ್ಯ ಸಂದೇಶವನು ಸಾರುವ ಕಾವ್ಯ ರಚಿಸಿ ನವ್ಯ ಸಂದೇಶವನು ಸಾರುವ ಕಾವ್ಯ ರಚಿಸಿ ನನ್ನ ಆತ್ಮೀಯ ಶಿವನೇ, ಮಿತ್ರನೇ, ಕೆಲಸವಿಲ್ಲದೆ ತಿರುಗಾಡುತ್ತಾ ಇದ್ದವನು ನಾನು, ಉದ್ಯೋಗವಿಲ್ಲದೆ ಒದ್ದಾಡುತ್ತಾ ಇದ್ದವನು ನೀನು. ಆದ್ದರಿಂದಲೇ ನಮ್ಮಿಬ್ಬರಲ್ಲಿ ಸಖ್ಯ ಏರ್ಪಟ್ಟದ್ದಲ್ವೇನು? ಖಂಡಿತ. ಏನು ಮಾಡೋಣ ಹೇಳು? ಕ್ರಾಂತಿ ವೀರನಾಗಿರುವಂತಹ ಸುಪ್ರೀತನಿಂದ ಶಾಂತಿ ಪ್ರಿಯ ಆಗಿರುವಂತಹ ಗೌರಿ ದೇವಿಯಲ್ಲಿ ಈ ಪ್ರಪಂಚದ ಬೆಳಕನ್ನ ಕಂಡವನು ಯುವನಿಧಿ. ಏನು ಮಾಡೋಣ? ಮಾವನ ಆಶ್ರಯದಲ್ಲಿ ಮಡಿಲಿನಲ್ಲಿ ನಾವು ಕಾಲವನ್ನು ಕಳೆಯುತ್ತಾ ಇದ್ದರೂ ಅಪ್ಪನನ್ನು ನೋಡುವ ಭಾಗ್ಯ ಇಲ್ಲಿಯ ತನಕ ಬರಲಿಲ್ಲವೋ? ಹೌದಯ್ಯ. ಕಾಲವನ್ನ ಕಾಯೋಣವಂತೆ. ನಮ್ಮ ಅಥವಾ ಮಾವನು ಯಾವ ಸಂದರ್ಭದಲ್ಲಿಯೂ ಸಂತೋಷವನ್ನು ಅನುಭವಿಸಿದವರಲ್ಲ, ಅಲ್ವೇ ಅಲ್ಲ. ಇನ್ನಾದರೂ ಅವರು ಸಂತೋಷದಿಂದ ಬದುಕುವಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವೇನು? ಹಾಗಿಡಬೇಕು ಅಂತ ಆದ್ರೆ ಉದ್ಯೋಗ ಬೇಕು. ಎಲ್ಲರೂ ಹುಡುಕು ಇಲ್ವಾ?
ಪ್ರಯೋಜನ ಇಲ್ಲ ಪುಣ್ಯಾತ್ಮ. ನೀನ್ ಹೆಚ್ಚಿನ ಅಭ್ಯಾಸ ಮಾಡಿದ್ದೀಯ. ಈ ಹೆಚ್ಚಿನ ಅಭ್ಯಾಸ ಮಾಡಿದವರು ಎಲ್ರಿಗೂ ಉದ್ಯೋಗ ಸಿಗುದಿಲ್ಲ. ಇನ್ನೊಂದು ಸಾಕ್ಷಿ ನೀನೇ ಆದ. ಹೌದಾ? ಆ ಮಟ್ಟ ಜಾಗ್ರತೆ ಮಾಡಿದ್ ನಾನು. ಅದೆಲ್ಲ ಬೇಡ, ಕಡೆ ಹೋಗ್ಲೇ ಇಲ್ಲ. ಅದೆಲ್ಲ ಬೇಡ. ಕೇಳಿದ್ದೇನೆ ನಾನು. ನಾಸಿರ್ ಖಾನ್ ಎಂಬಾತನಂತೆ ಆತ ನಮ್ಮಂತಹ ಯುವಕರಿಗೆ ಕರೆಕರೆದು ಉದ್ಯೋಗವನ್ನು ಕೊಡ್ತಾ ಇದ್ದಾನಂತೆ. ಹೌದಾ? ಅವನಲ್ಲಿ ನಾವು ಹೋಗಿ ಕೇಳಿದ್ರೆ ಏನು? ಅವ ಜನ ಹೇಗೆ? ಇನ್ನಷ್ಟು ವಿಶ್ವಾಸ ಇಡಬಹುದು. ನೋಡು ಆಗಿದ್ರು. ಮನದ ಭಾವವನರು ವನಿಜೆಯನ್ನನು ವರಿಸೋ ಶೀಘ್ರದಿ ಮುದವ ನೀಡು ಪ್ರತಿಯೊಬ್ಬರ ಜೀವನದಲ್ಲಿ ನಡೆದು ಹೋಗುವಂತಹ ಸಿಹಿ ಕೈ ಘಟನೆಗಳು ಮನಸ್ಸಿಗೆ ಬೇಸರವನ್ನ ಜೊತೆಯಲ್ಲಿ ಸಂತೋಷವನ್ನ ತಂದುಕೊಡುವುದು ಸ್ವಾಭಾವಿಕ ಸತ್ಯ. ಸರಿ, 12 ವರ್ಷಗಳ ಪರ್ಯಂತರ ಒಂದೇ ಗುರುಮಠದಲ್ಲಿ ಒಂದೇ ತರಗತಿಯಲ್ಲಿ ಜೊತೆಯಾಗಿ ವಿದ್ಯಾಭ್ಯಾಸ ಮಾಡಿದ ನಮಗೆ ಅಗಲುವಿಕೆ ಎನ್ನುವುದು ಅನಿವಾರ್ಯವೇ ಆದ್ರೂ ಮನಸ್ಸಿಗೆ ಬೇಸರ ಎನ್ನುವುದು ಸತ್ಯ. ಆದರೂ ತಾಯಿಯಲ್ಲಿ ಸುಳ್ಳನ್ನ ಹೇಳಿ ಅಪರೂಪವಾಗಿ ನಿನ್ನನ್ನ ಸಂದರ್ಶಿಸುತ್ತಾ ಇದ್ದವಳು ನಮ್ಮ ಈ ಪ್ರೀತಿ ಪ್ರೇಮದ ನಾಟಕಕ್ಕೆ ಅಂತಿಮ ತೆರೆ ಯಾವಾಗ? ವ್ಯಕ್ತಿಗಳ ಬದುಕಿನಲ್ಲಿ ಯಾವಾಗ ಹಾಗೆ ಭೇಟಿ ಆಕಸ್ಮಿಕ, ಅಗಲುವಿಕೆ ಅನಿವಾರ್ಯ. ಸತ್ಯ ಅಲ್ಲವೇ? ಹಾಗಾದ್ರೆ ನನ್ನ ನಿನ್ನ ಬದುಕಿ ಎಲ್ಲವರಂತೆ ಅಲ್ವಲ್ಲ? ಚಂದಿರೋನೇ ಮನದಂದವರಿಗೆ ನಿನ್ನ ಮನದಂದ ಅರಿದೇನು ಮುಂದೆನ್ನ ಮಾತೆಯಳ ಚಂದದೊಳರೂದ ಪರಿಣಯವಾಮೆ ಮಾತೆಯು ಚಂದದೊಳ ಅರುದ ಪರಿಣಯವಾಮೇನು ಸುಂದರಿ ದುಗುಡವೇನೋ
ಸರಿ, ಆದ್ರೆ ಎಲ್ಲವರಂತಲೇ ನಿನ್ನ ಬದುಕು ಅಲ್ಲವಲ್ಲ. ನಾವು ಉಭಯರು ಪರಸ್ಪರ ಪ್ರೇಮಿಗಳು. ಸತ್ಯ. ಈ ಪ್ರೇಮ ಎನ್ನುವುದು ನಮ್ಮ ಉಭಯರ ಬದುಕಿನಲ್ಲಿ ಅದು ಅಮರವಾಗಬೇಕು. ಸತ್ಯ ಅಲ್ಲವೇ? ನಿನ್ನ ಬದುಕು ಜೊತೆಯಾಗಿ ಶಾಶ್ವತವಾಗಿ ಇರಬೇಕು ಅಂತಾದ್ರೆ ಹೋಗಿ ಹೇಳೋಣವೇ ಅಮ್ಮನಲ್ಲಿ. ಖಂಡಿತವಾಗಿಯೂ ನನ್ನಮ್ಮ ಒಪ್ಪಲಾರಳು. ಯಾಕೆ ಹೇಳು? ನನ್ನಮ್ಮ ಶ್ರೀ ಗೌರಿ, ನಿನ್ನಮ್ಮ ಗೌರಿ, ನಿನ್ನಮ್ಮ ಗುಣಗೌರಿ ಆದ್ರೆ ನನ್ನಮ್ಮ ಗಜಗೌರಿ. ನಿಮ್ಮನ್ನು ನೋಡಿದ್ರೆ ನನ್ನಮ್ಮನಿಗೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಬೇರೆ ಮೆಚ್ಚಿಕೊಂಡಿದ್ದೇವೆ. ಮದುವೆ ಮಾಡಿ ಸಮ ಅಂತ ಹೇಳಿದ್ರೆ ಖಂಡಿತ ಅವಳು ಹುಡುಕೋದಕ್ಕೆ ಮನ ಒಪ್ಪದು. ಹಾಗಾಗಿ ಏನ್ ಮಾಡೋಣ, ನಾನು ನೀನು ಈ ಪ್ರೇಮ ಎನ್ನುವುದು ಇದು ಅಮರವಾಗಿ ಉಳಿಬೇಕು ಅಂತ ಆದ್ರೆ ಸದ್ಯಕ್ಕೆ ನಾವು ಈ ಊರನ್ನು ಬಿಡಬೇಕು. ಇದೇ ತೀರ್ಮಾನ ಒಳ್ಳೆಯದು. ಬಿಟ್ಟು ಒಳ್ಳೆಯದು. ಇದೇ ತೀರ್ಮಾನ ಒಳ್ಳೆಯದು. ಯಾಕೆ ಬಲ್ಲೆಯ? ಇಂದು ಮನೆ ಬಿಟ್ಟು ಬರುವಾಗ ನಮ್ಮ ಅಮ್ಮನಲ್ಲಿ ಸುಳ್ಳನ್ನು ಹೇಳಿ ಬಂದಿದ್ದೇನೆ. ನಮ್ಮ ಅಣ್ಣ ಇವನಿಗೆ ಉದ್ಯೋಗವನ್ನು ಹೊರಿಸುತ್ತಾ ಹೊರಗಡೆ ಹೋಗಿದ್ದಾನೆ. ನಿಮ್ಮೂರು ಬೇಡ, ನಮ್ಮೂರು ಬೇಡ, ಮತ್ತೊಂದು ನೋಡ್ಕೊಂಡು ನಿನಗೇನಾಯ್ತಾ? ಒಂದು ಹುಡುಗಿ ಹೌದಾ? ಅವ್ರು ಹೋಗ್ತಾ ಇದ್ದಾರೆ, ನಿನಗೇನು ಸಂಬಂಧ ಉಂಟಯ್ಯ? ಅವ್ರು ಯಾಕೆ ತುಳಿದ ಏನು? ಅವಳು ನನ್ನ ತಂಗಿ, ಗೊತ್ತಾಯ್ತಾ? ಬಿಡ ಅವಳ ನಾಯನ ಮತ್ತೆ ಹೋ ಅಂದಿಲ್ಲ, ನಾನೇನು ಗೂಳಿ ಏನ ಮತ್ತೆ? ಹಾಗಲ್ಲ, ನಿನ್ನ ತಂಗಿ ಬೇರೆ ನನ್ನ ತಂಗಿ ಬೇರೆ ಅಲ್ಲ, ಗೊತ್ತಾ ನಿನ್ಗೆ? ಹೌದು. ಹಾಗಾದ್ರೆ ಅವಳು ನೀನೇ ಸಾಕು. ಅಯ್ಯೋ ಅನಾತ್ಮ, ನನಗ್ ಹೊಟ್ಟೆಗಿಲ್ದೆ ನಿನ್ ಜೊತೆ ಓಡ್ ಬಂದವ ನಾನು. ಅಂದ್ರೆ ಈ ಸಾಕುವ ವಿಷಯ ಬಂದ್ರೆ ಅಕ್ಕ ತಂಗಿ ಎಲ್ಲ ದೂರ ಅಲ್ಲ, ಪ್ರೀತಿ ಮಾತ್ರ. ಏನೇ ಇರ್ಲಿ, ಇವಳು ಪ್ರೀತಿಸ್ತಾ ಇದ್ದಾಳೆ ಎನ್ನುವುದು ನಮಗೆ ಅರ್ಥವಾಯ್ತು. ಹೌದು, ನಮ್ಮ ಹತ್ರಂತೂ ಆಗ್ಲಿಲ್ಲ. ಆಯುಷ್ಯದಲ್ಲಿ ಮಾಡುವವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದು ಯಾಕ? ಆದ್ರೂ ಒಂದು ಹುಡುಗ ಯಾರು ವಿಚಾರ ಕೇಳ್ತೇನೆ. ನಮಸ್ಕಾರ ಪುಣ್ಯಾತ್ಮ. ನನಗೊಂದು ನಮಸ್ಕಾರ ಕೊಟ್ಟ ಮಾರಾಯವ. ಅಯ್ಯೋ, ನೀನ್ ನಾಳೆ ಇದ್ರೆ ಮತ್ತೆ ಸಿಗ್ತದೆ ಅನ್ನೋ ವಿಶ್ವಾಸ ಇಲ್ಲ. ಇವ ಸಾಯ್ಬೇಕಂತ ಹೇಳಿದ್ರೆ ಹಾಗಲ್ವಾ? ಅದಿರ್ಲಿ, ನೀನು ಜನ ಯಾರು? ನಾನ್ಯಾರು ಅಂತ ಗೊತ್ತಾಗ್ಲಿಲ್ವಾ? ರಾಜ್ಕುಮಾರ. ರಾಜ್ಕುಮಾರ ಮತ್ತೆ ಹುಟ್ಟಿ ಬಂದೆಯಾ? ರಾಜ್ಕುಮಾರ್ ಅದಲ್ವಾ? ಒಂದು ರಾಡಿನ ಕೇಳಿದ್ಯಾ ನೀನು? ಯಾವುದು? ವಿದಿಶಾ ನಗರದ ಪ್ರಚಲಿತ ಕಾಲದ ಮಹಾರಾಣಿ ಶ್ರೀ 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 ಗೌರಿ. ಅವ್ರ ಕತೆ ಕೊಲ್ಲಾಕ್ ಮಾರ, ನೀನ್ ಯಾರು ಹೇಳ? ಅವನ್ ಮಗನ ನಾನು. ಒಳ್ಳೆ ಸಂಬಂಧ. ನಿನ್ ಕರ್ಮ. ಆಗೋಗುವ ಸಂಬಂಧ ಅಲ್ಲ ಅದು. ಯಾಕೆಂದ್ರೆ ಅವಳ ಅಮ್ಮನಿಗೆ ನಮ್ಮ ನೆರಳನ್ನು ನೋಡಿದ್ರೆ ಆಗುವುದಿಲ್ಲ. ಇದು ಹೇಗೆ ಆಗ್ತದೋ? ಶ್ರೀಗೌರಿ ಅಂತ ಹೇಳಿದ್ರೆ ನಿಮ್ಮ ಅತ್ತೆ ಬಸ್ಮಾಸ್ತ್ರ ತಂಗಿ ಮಾರ ಅವರು. ಹೌದಪ್ಪ. ಅವ್ರು ಏನ್ ಮಾಡುವಂತೀಯ? ಒಂದು ಕೆಲಸ ಮಾಡೋಣ. ನನ್ನದ್ದು ಈ ವಿಷಯದಲ್ಲಿ ಹೋರಾಟ ಉಂಟಾ? ಇವರಿರುವರು ಮದುವೆ ಆಗುವ ವಿಷಯದಲ್ಲಿ ನನ್ನ ಪ್ರಾಣ ಸಮರ್ಪಣೆ ಮಾಡಿ ಆದ್ರೂ ನಾನು ಖಂಡಿತ ವ್ಯವಸ್ಥೆ ಮಾಡ್ತೇನೆ. ನನ್ನ ಜೀವ ಹೋದ್ರು ನಾ ಬಿಡುವುದಿಲ್ಲ. ನಾಳೆಗೆ ಮದುವೆ ಆಗ್ತದ? ನಾಳೆ ಸಾಯ್ತಾನೆ. ಮದುವೆ ಆಗ ನಮ್ಮನೆ ಕಡೆ ಬರ್ಬೇಡ, ಮತ್ತೆ ಮದುವೆ ಮಾಡಿಸುವ. ಯಾರಯ್ಯ ನೀನುಗುವರ ಬಂದಿರುವ ಕಾರಣವ ಬೇಳು ವಿವರ ತೋರುತಿಯ ವೀರನಂತೆ ಮೊಗದೊಳಗೆ ಸೇರುವುದು ಭಾರಿ ಚಿಂತೆ. ನಮಸ್ಕಾರ. ಸಲಾಮಲೈಕುಂ ಸಲಾಂ. ವಾಲೆ ಸುದ್ದಿ ಎಲ್ಲ ಹೇಳ್ತಾರೆ. ನಿಂದೇನು ಹೇಳ್ತು? ನಮಸ್ಕಾರ ಅಂದ್ರೆ ನಂದು ಅದೇ ಅಂದಿತ್ತು. ನಿಮ್ಮನ್ನು ನೋಡಿದ್ರೆ ಆಶ್ಚರ್ಯ. ಇದ್ದಕ್ಕಿದ್ದಂತೆ ಇಲ್ಲಿಗೆ ಬಂದುಂಟು. ನೀವು ಯಾರು? ಎಲ್ಲಿಂದ ಬಂತು? ಏನಾಗಬೇಕು? ಬೋಲೋಣ ಪ್ರೀತಿ ಗೌರಿಯ ಗಂಧ ಸುಪ್ರೀತ ಗೌರಿಯ ಗಂಧ ಯುವ ನಿಧಿ ಖ್ಯಾದನ ಉದ್ಯೋಗವನದಿಸೋದು ಬಂದೆ ಖ್ಯಾದನ ಉದ್ಯೋಗವನದಿ ಸೋದು ಬಂದೆ ಹುಡುಗ ನಮ್ಮನ್ನು ವಿಚಾರಿಸುವಂತ ರೀತಿಯನ್ನು ನೋಡಿದಾಗ ಮಹದಾನಂದವಾಗ್ತಾ ಇದೆ. ಯಾಕೆಂದ್ರೆ ನಮ್ಮನ್ನು ಇಷ್ಟು ವಿಚಾರಿಸಿದವರು ಮತ್ತೆ ಯಾರು ಇಲ್ಲ. ಸಾಮಾನ್ಯದವನಲ್ಲ ನಾನು. ಕ್ರಾಂತಿ ವೀರನಾಗಿರುವಂತಹ ಸುಪ್ರೀತನಿಂದ ಶಾಂತಿ ಪ್ರಿಯೆಯಾದಂತಹ ಗೌರಿದೇವಿಯಲ್ಲಿ ಜನ್ಮವನ್ನು ಕಂಡವನು. ಈ ಯುವನಿಧಿ ಉದ್ಯೋಗಾವಕಾಶಕ್ಕಾಗಿ ಇಲ್ಲಿಯ ತನಕ ಬಂದಿದ್ದೇನೆ.
ನಮ್ಗೊಂದು ಉದ್ಯೋಗ ಕೊಡ್ಬೇಕು. ಹೌದು ಈ ದುನಿಯಾದಲ್ಲಿ ಉದ್ಯೋಗ ಇದ್ರು ಸೋಮಾರಿಗಳ ಹಾಗೆ ತಿರುಗುವವರೇ ಹೆಚ್ಚು. ಮಂಗಳವಾರ ಏನು ಮಾಡ್ತಾರೆ? ಶುಕ್ರವಾರ ಪಳ್ಳಿಗೆ ಹೋಗ್ತಾರೆ. ಅಲ್ಲ, ಸೋಮವಾರ ತಿರುಗ್ತಾರೆ. ಹೈಸಾನ ಇದೆ, ಸೋಮಾರಿಗಳ ಹಾಗಿರ್ತಾರೆ. ಹಾಗೆ ಹಾಗೆ ನೀವು ಈಗ ಉದ್ಯೋಗ ಕೇಳಿಕೊಂಡು ಬಂತು. ಹೌದು ಸ್ವಾಮಿ, ಕೊಡೋಣ. ನಿಮ್ ಜಾತಿ ಹುಡುಗರು ನಮ್ಮಲ್ಲಿ ಬ್ಯಾರಿ ಬ್ಯಾರಿ ಬ್ಯಾರೆ ಬೇರೆ. ಯಾರು ಹೇಳಿದ್ ನಿಮ್ಗೆ? ಯಾವುದು? ನಮ್ ಜಾತಿಯವರು ಬ್ಯಾರಿ ಅಂತ. ಬ್ಯಾರಿ ನೀವು? ಐಸಾ ನಹಿ, ಮತ್ತೆ ಬೇರೆ ಬೇರೆ. ಓ, ಬೇರೆ ಬೇರೆ ಅಲಗ್ ಅಲಗ್. ಬೇರೆ ಬೇರೆ ಕೆಲಸದಲ್ಲಿ ಉಂಟು. ನಿಮ್ಗೆ ಕೆಲಸ ಕೊಡೋಣ. ಏನು ಕೊಡ್ಲಿ? ಏನು ಕೊಡ್ಲಿ? ಕೊಡ್ಲಿ ಬೇಡ, ಕತ್ತಿ ಕೊಡಿ ನಮ್ಗೆ. ಕೆಲಸ ಏನು ಕೊಡ್ಲಿ? ಏನ್ ಕೊಡ್ತೀರಿ? ನಿಮ್ಮ ಯೋಗ್ಯತೆಗೆ ಸರಿಯಾಗಿ. ಹೌದು, ನಮ್ಮ ಸೇನಾಪತಿಯನ್ನಾಗಿ ನಾನು ಮಾಡ್ತೇನೆ. ಒಳ್ಳೆ ಉದ್ಯೋಗ ಸಿಕ್ತು ಮಾರಾಯ. ಸಾಹೇಬ್ರೆ, ನನಗೆ ಉದ್ಯೋಗ ಸಣ್ಣದಾದ್ರೂ ಒಡ್ಲಿಲ್ಲ, ಸಂಬಳ ಸ್ವಲ್ಪ ಹೆಚ್ಚು ಕೊಡಿ. ಬಹಳ ತಾಪತ್ರಯ ಮಾಡಿಕೊಂಡಿತ್ತು, ಅದು ಬಿಟ್ಟರೆ ಬೇರೆ ಪರಿಹಾರ ಆಗ್ಲಿಲ್ಲ ಕಾಣ್ತದೆ. ಎಲ್ಲ ಚಿಂತೆ ಇಲ್ಲ, ನೀನು ಇದಕ್ಕೆ ಸಹಾಯಕರಾಗಿರು. ಹೌದಾ? ಉಪಸೇನಾಪತಿ ಆಗಲಿ. ಅಷ್ಟಿಗೆ ಮುಗಿಲಿಲ್ಲ. ಮತ್ತೆ ನಮ್ಮ ನಾಡ ಗಡಿಯಲ್ಲಿ ಒಂದು ಕಾಡು, ಆ ಕಾಡಲ್ಲಿ ಒಬ್ಬ ಕಳ್ಳಕೊರಮ. ಇದು ಆಶ್ಚರ್ಯ. ನೀವಿಲ್ಲಿರುವಾಗ ಅಲ್ಲಿ ಕಳ್ಳಕೊರಮ. ಅದು ನನಗೆ ಸಿಗ್ಲಿಲ್ವಾ? ಅದು ಹಗಲು ಬರುದಿಲ್ಲ, ಮತ್ತೆ ರಾತ್ರಿ ಹೊತ್ತು ನಮ್ಮ ಊರಿನ ಮೇಲೆ ನುಗ್ತಾರೆ. ಬಡವರು ಶ್ರೀಮಂತರಂತಿಲ್ಲ, ಕೊಲೆ ಮಾಡ್ತದೆ, ದರೋಡೆ ಮಾಡ್ತದೆ, ಹಳ್ಳಿಗೆಲ್ಲ ಪ್ರವೇಶ ಮಾಡ್ತದೆ. ಆ ದರೋಡೆ ಕೋರನನ್ನು ಹಿಡಿದು ಕೊಟ್ರೆ ನಿಮ್ಮ ಜಾಗ ಕೊಟ್ಟ ನನ್ನ ಪಾಯಿಗೆ ಸತ್ತು ಪರೀಕ್ಷೆ ಎನ್ನುವುದಾಗಿ ತಿಳಿದುಕೊಳ್ತೇನೆ. ಬರೀ ಅಪ್ಪನೇ ಹಾಕ್ಸೋಡು. ನನಗೆ ಸಿಟ್ಟು ಕೈ ಸಿಗ್ಬೇಕೇನಾದ್ರು. ನಿನಗೆ ಕೈಯಲ್ಲಿ ಹಿಡಿಲಿಕ್ಕೆ ಬೇರೆ ಕೊಡುವ. ಹೌದಾ? ಗಡ್ಡ ಕೈ ನಿನಗೇನಾಯ್ತಾ? ನಮ್ಗೆ ಎಂತದು ಇಲ್ವಾ? ನಿನಗ ಇಲ್ಲಿ ಏನು ಇಲ್ಲ. ಎಂತಾದ್ರೂ ಹೇಳಿ ಬರ. ನೀವು ಅಪ್ಪಣೆ ಕೊಡ್ತೀರಿ ಅಂತ ಆದ್ರೆ ಆ ಕಳ್ಳ ಎಲ್ಲೇ ಇರಲಿ, ಅವ್ರು ಹಿಡ್ಕೊಂಡು ಬರುವಲ್ಲಿ ನಿಮ್ ಬೋಲ್ ಮಂಡಿ ಆಣೆ. ಇದನ್ನು ನಂಬು, ನೀನು ಸರಿಯಾತಿ. ಆದ್ರೆ ಕ್ಯಾ ದೇಖ್ತಾ ಹೂ? ಹಿಂದೆ ಕುಶಲವರೊಡನೆ ರಾಘವು ಧುರಗೆ ನಿಂದ ಬರೆಯೋಯ್ತು. ತಂದೆ ಕಂದ ಎಂಬ ಮರಿಯರಿಯದಳು ದುರದೊಳಿದಿರಾಗೆ. ವೀರಬಾಲನ ಕಾಣುದಲ ಸುಪ್ರೀತ ವೀರಬಾಲನ ಕಾಣುದಲ ಆನನದಿ ಕ್ಷಾತ್ರದೇ ಮಿನುಗುದಿರುವುದು. ಆನನದಿ ಕ್ಷಾತ್ರದೇ ಮಿನುಗುದಿರುವುದು. ಪುರನೀತಿ ಬಲ್ಲ ಧೀರನಿವನು. ಪುರನೀತಿ ಬಲ್ಲ ಧೀರನಿವನಹುದೆಂದರಿದು ಅಂತರಂಗವದೇನೋ ನುಡಿಯುತ್ತಿರನು. ಅಂತರಂಗವದೇನೋ ನುಡಿಯುತ್ತಿರೆ. ಬಾಲನಲ್ಲಿ ಸೃಂಜನಿಸಿ
ವಾತ್ಸಲ್ಯ ಭಾವವು ನುಡಿಸಿದನು ಬಾಲನ ಮಧುರ ವಚನದು ಯಾವ ಮಾತೆಯ ಪುಣ್ಯಗರ್ಭದಿ ಯಾವ ಮಾತೆಯ ಪುಣ್ಯಗರ್ಭದಿ ಯಾವ ತಾತನ ಪೂರ್ವ ಪುಣ್ಯದಿ ಯಾವ ತಾತನ ಪೂರ್ವ ಪುಣ್ಯದಿ ಭೂಮಿಗಿಳಿದೆಯು ಕಂದ ಭೂಮಿಗಿಳಿದೆ ಕಂದ ನಿನ್ನ ಸೋಲದೇನು ಕಂದ ನಿನ್ನ ಸೋಲದೇನು ಸಂಗ್ರಾಮದ ನಡುವೆ ನನ್ನ ಕರದ ಕರವಾಲವು ಕೈಜಾರಿ ಹೋಯಿತು. ಕಾರಣಗಳು ಬೇರೆ ಬೇರೆ ಇರಬಹುದು. ದೇಹದ ದೌರ್ಬಲ್ಯವೋ, ಭಾವದ ಪರಾಕಾಷ್ಠೆಯೋ, ವಿಷಯವಂತೂ ಸತ್ಯ. ಆದರೆ ಯುದ್ಧ ಕ್ಷೇತ್ರದಲ್ಲಿ ಮನಸ್ಥಿತಿ ಹೇಗಿರ್ತದೆ ಗೊತ್ತಾ? ಇಂಥ ಸಂದರ್ಭವನ್ನೇ ಪ್ರತೀಕ್ಷಿಸುತ್ತಾನೆ ವಿರೋಧಿಯಾದವನು. ಶತ್ರುವಿನ ಅಸಹಾಯಕತೆಯನ್ನೇ ಬಳಸಿಕೊಂಡು ಅವನನ್ನು ಕೊಂದು ತನ್ನ ವಿಜಯದೊಂದು ಬೆನ್ನು ಮೊಳಗಿಸುತ್ತಾನೆ. ಆದ್ರೆ ಇಲ್ಲಿ ವಿರುದ್ಧವಾದ್ದನ್ನೇ ನಾನು ಕಂಡೆ. ನನ್ನ ಅಸಹಾಯಕತೆ ನಿನಗೆ ಪ್ರಿಯವಾಗಲಿಲ್ಲ. ಕೈಯ ಕತ್ತಿಯನ್ನು ಎತ್ತಿ ಕೊಡುವಂತಹ ಔದಾರ್ಯ. ಮಗು, ಯುದ್ಧ ನೀತಿ ಏನ್ ಹೇಳ್ತದೆ ಗೊತ್ತಾ? ಪರಸ್ಪರ ಪರಿಚಯ ಮಾಡಿಕೊಂಡೇ ಯುದ್ಧ ಮುಂದುವರಿಯಬೇಕು, ಅಲ್ಲವೇ? ನನಗೆ ಆ ತಾಳ್ಮೆ ಇರ್ಲಿಲ್ಲ, ನಿನಗೆ ಅದರ ಅಗತ್ಯ ಇರಲಿಲ್ಲ. ಈಗ ತಾಳ್ಮೆ ತಂದುಕೊಂಡು ಕೇಳ್ತೇನೆ ಮಗು. ಸಾಹಸಿಗಳು 1000 ಸಂಖ್ಯೆಯಲ್ಲಿರಬಹುದು. ಅವರೆಲ್ಲರೂ ಉದಾತ್ತ ಗುಣದವರು ಎನ್ನುವುದಕ್ಕೆ ಸಾಕ್ಷ್ಯಾಧಾರಗಳೇನೂ ಇಲ್ಲ. ನಿನ್ನಲ್ಲಿ ಆ ಎರಡನ್ನೂ ನಾನು ಕಂಡೆ, ಸಾಹಸವನ್ನು, ಉದಾತ್ತ ಗುಣವನ್ನು. ಇಂತಹ ನಿನ್ನ ತಂದೆಯಾರು, ತಾಯಿಯಾರು? ಹೇಳು ಮಗು, ಯಾವ ಪುಣ್ಯಾತ್ಮನ ಪೂರ್ವ ಜನ್ಮದ ಪುಣ್ಯದ ಫಲರೂಪವಾಗಿ ಪ್ರಪಂಚದ ಬೆಳಕನ್ನು ಕಂಡವನು ನೀನು? ಬದುಕುವುದಕ್ಕಾಗಿ ಆಡ್ತಾ ಇದ್ದೇನೆ ಅಂತ ಭಾವಿಸಬೇಡ. ಒಂದು ಪರಿಚಯ ಕೊಡು. ಕೊನೆಯ ಆಸೆ ಎನ್ನುವ ಲೆಕ್ಕದಲ್ಲಿ ಆದ್ರೂ ಹೇಳುವಲ್ಲ. ಆಚಾರ್ಯ ಕೇಳ್ತಾ ಇದ್ದಾರೆ, ಹೇಳು. ನಿನಗೆ ಯಾವ ಆಚಾರ ನೆನಪಾಯ್ತಾ? ಭೀಷ್ಮಾಚಾರ್ಯರು ಗಡ್ಡೆ ಬಿಟ್ಟಿದ್ದಾರೆ ನೋಡು. ಗಡ್ಡೆ ಬಿಟ್ಟವರನ್ನು ನೋಡಿದಾಗ ಅವ್ರು ನೆನಪಾಗುವುದಾದ್ರೆ ನಾಸಿರ್ ಖಾನ್ರನ್ನು ನೋಡಿದಾಗ ಯಾಕೆ ನೆನಪಾಗಲಿಲ್ಲ? ಅವನು ಮೀಸೆ ಇಲ್ಲಲ್ಲ ಮಾರಾಯ. ಮೀಸೆ ನೋಡಿ ಹೇಳಿದ್ದಲ್ಲ ಮಹಾರಾಯ. ಹೌದು, ಸುಳ್ಳಲ್ಲ, ಸಾಮಾನ್ಯದವನಲ್ಲ. ಸುಪ್ರೀತನ ವೀರ್ಯ ಸಂಜಾತನು ವೀರನಾಗದೆ ಧೀರನಾಗದೆ ಇನ್ನೇನು, ಧೀರನಾಗದೆ ಇನ್ನೇನು. ನಾರಿ ಶಿಖಾಮಣಿ ಗೌರಿ ದೇವಿಯ
ವೀರ ಕುವರನು ನಾನೈ ಧೀರನಾಗದೆ ಇನ್ನೇನು ನಾ ಧೀರನಾಗದೆ ಇನ್ನೇನು ನಾರಿ ಶಿಖಾಮಣಿ ಗೌರಿ ದೇವಿಯ ವೀರ ಕುವರನು ನಾನಯ್ಯ ವೀರ ಕುವರನು ನಾನಯ್ಯ ವೀರ ಕುವರನು ನಾನಯ್ಯ ಯಾವ ಮಾತೆಯ ಪುಣ್ಯಗರ್ಭಗೆ ಯಾವ ದಾದನ ಪೂರ್ವ ಪುಣ್ಯಗೆ ಭೂಮಿಗಿಳಿದೆ ನೀನಾರು ಧೀರ ಸುಪ್ರಿಯತನ ವೀರ ಸಂಜಾತನು ವೀರನಾಗದೆ ಇನ್ನೇನು ನಾ ವೀರನಾಗದೆ ಇನ್ನೇನು ವೀರ ಕುವರನು ನಾನೇ ಯಾವ ಮಾತೆಯು ನಾರಿ ಗೌರಿಯೋ ತಾತನ್ಯಾವನು ಧೀರ ಸುಪ್ರಿಯ ನೀನಾರು ಯುವಕ ಯುವನಿಧಿ ತನ್ನು ಧೀರನಾಗದೆ ಇನ್ನೇನು ಧೀರನು. ನೀನು ಹೇಳಿದ ಪ್ರಕಾರವಾಗಿ ಇತಿಹಾಸವನ್ನ ಅಧ್ಯಯನ ಮಾಡಿದವನೇ ಹೌದು ನಾನು. ಏನು ಒಂದು ಸಂದರ್ಭದಲ್ಲಿ ಪಾರ್ಥನಿಗೆ ಶ್ರೀಕೃಷ್ಣ ಉಪದೇಶ ಮಾಡಿದ್ದರಂತೆ. ಏನೊಂದು ಎಸೆಮರುಳೆ ಗಾಂಡೀವಿ ವೈರಿಗಳಿಗಾಪತ್ತೆಸಗಿದಾಗಲೇ ಕೊಲ್ಲುವುದು ವಸುಮತೀಶರ ನೀತಿ. ನೀನು ಯಾಕೆ ಆ ದಾರಿ ಹೇಳಿರಲಿಲ್ಲ? ನಾನು ವಸುಮತೀಶ ಅಲ್ಲಲ್ಲ, ಅದಕ್ಕಿಂತಲೂ ಉದಾತ್ತವಾದ ಗುಣವಿನಲ್ಲಿ ಕಂಡನಲ್ಲ. ಯಾಕೆ ನಮಗೆ ರಕ್ತ ಗುಣವೇ ಅಂತಹದ್ದು ಹಾಗೆ ಸಾಮಾನ್ಯದವನಲ್ಲ. ಒಂದು ಸಂದರ್ಭದಲ್ಲಿ ಅನಿಷ್ಟದ ಪಿಡುಗುಗಳೇ ತುಂಬಿರುವಂತಹ ಈ ಸಮಾಜವನ್ನ ಅಂತಹ ಅನಿಷ್ಟತೆಯಿಂದ ಹೋಗಲಾಡಿಸಬೇಕು ಎನ್ನುವ ಕಾರಣಕ್ಕಾಗಿ ಕ್ರಾಂತಿಯನ್ನು ಹುಟ್ಟು ಹಾಕಿರುವಂತಹ ಕ್ರಾಂತಿವೀರ ಸುಪ್ರೀತನ ಮಗನು ಗೌರಿಯ ಮಗನಾಗಿ ನನಗೆ ಈ ಗುಣ ಬಂದ್ರೆ ಇನ್ನೇನಾಗ್ತದ? ಯುವನಿ
ಮುಟ್ಟಿದ ಪಾದಗಿಯು ನಾನದೆ ಒಡಲ ಮುಡಿ ಬಿಟವಾಗೆಂದು ಕ್ರೂರನಾದ ವಿಧಿ ಇನ್ನು ನನ್ನ ಬಾಳಿನಲ್ಲಿ ವಿನೋದ ಮಾಡುತ್ತಾ ಇದ್ದಾನೆ. ಇದೆಂತ ಆಟ! ಯಾವ ಕೈಗಳಿಂದ ಲಾಲಿಸಿ ಬಾಲಿಸಬೇಕಿತ್ತೋ ಅಂತ ನನ್ನ ಕರುಳ ಕುಡಿಯ ಮೇಲೆ ಕತ್ತಿ ಹತ್ತುವಂತಹ ದುರ್ಧರ ಸ್ಥಿತಿ. ಅಯ್ಯೋ ಇಲ್ಲ, ಹೃದಯದ ಭಾವಗಳಿಗೆ ಸ್ಪಂದಿಸುವ ಅವಕಾಶ ನೀಡಿ ಆಗುವ ದುರಂತದಿಂದ ಪಾರು ಮಾಡಿದ ಮಹಾತ್ಮ ನೀನು ಮಗು. ಆಗ ನನ್ನ ಕತ್ತಿ ಕೈ ಜಾರುವುದಕ್ಕೂ ಈಗ ನಾನು ತಲೆ ಸುತ್ತಿ ಬೀಳುವುದಕ್ಕೂ ಇದ್ದ ಕಾರಣಗಳ ಅರಿವು ನಿನಗಾಗಿರ್ಲಿಕ್ಕಿಲ್ಲ ಮಗನೇ. ನಾಸಿರ್ ಖಾನನನ್ನೇ ಬೇಟೆಯಾಡುವುದಕ್ಕೆ ಬಂದವನು ನಾನು, ಎದುರಾಗಿ ನಿಂದವನು ನೀನು. ತನು ಕಂಪಿಸಿತು, ಹೃದಯವೇನೋ ಕೂಗಿತು. ಆ ಕಾರಣಕ್ಕಾಗಿಯೇ ನನ್ನ ಕರದ ಕರವಾದ ಕೈ ಜಾರಿ ಹೋಯಿತು. ಹೃದಯದ ಭಾವ ಮಗನೇ, ತಲೆ ಸುತ್ತಿ ಬೀಳುವುದಕ್ಕಿಂತ ಕಾರಣ ಏನು ಗೊತ್ತೇ? ಎಂದ ಒಂದು ಕಾಲದಲ್ಲಿ ನನ್ನ ಬಾಳು ಕಮರಿತ್ತು, ಕತ್ತಲರಸಿತ್ತು. ಮತ್ತೆ ಬಾಳಿಲ್ಲ, ಬೆಳಕಿಲ್ಲ ಎನ್ನುವ ಭ್ರಮೆಗೊಳಗಾಗಿದ್ದೆ. ಅದೆಲ್ಲವೂ ಸುಳ್ಳು. ಮತ್ತೊಮ್ಮೆ ನನ್ನ ಬಾಳು ಚಿಗುರೊಡೆದು ನಿನ್ನ ರೂಪದಲ್ಲಿ ನನ್ನ ಕಣ್ಮುಂದೆ ನಡೆದಾಡಿಸುತ್ತಾ ಇದೆಯೋ? ಭಾವ ತಡೆದುಕೊಳ್ಳಲಾಗದೆ ಕಣ್ಣು ಕತ್ತಲು ಬಂತು ಮಗು. ಸುಪ್ರೀತನ ಕುರಿತಾಗಿ ಅಪಾರ ಗೌರವ ತಾಳಿದವನು ನೀನಲ್ಲವೇ? ಅದು ಕೇವಲ ನಿನಗೆ ಜನ್ಮ ಕೊಟ್ಟವನು ಎನ್ನುವ ಒಂದು ಕಾರಣಕ್ಕಾಗಿ ಅಲ್ಲ, ಅವನ ಉದ್ದೇಶವನ್ನು ನೀನು ಗೌರವಿಸ್ತೀಯ ತಾನೇ? ಅದೇ ಧೋರಣೆಯಲ್ಲಿ ಮುನ್ನಡೆಯುತ್ತಾ ಇದ್ದವನು ನಾನು. ಆದರೊಂದು ಪ್ರಶ್ನೆ, ಏನು? ಯಾವುದೋ ಸ್ಥಿತಿಯಲ್ಲಿರುವ ನಿನ್ನ ಅಪ್ಪ ಸುಪ್ರೀತ ಈಗ ಒಮ್ಮೆ ನಿನ್ನ ಕಣ್ಮುಂದೆ ಬಂದರೆ ಗೌರವಿಸ್ತೀಯೇನು? ಹುಡುಕ್ತಾ ಇದ್ದೇವೆ, ಗೌರವ ಕೊಡದೇ ಇರ್ತೇವ? ಯಾವುದೇ ಸ್ಥಿತಿಯಲ್ಲಿ ಇಲ್ಲಿ ನನ್ನ ಅಪ್ಪ ನನ್ನ ಕಣ್ಣು ಮುಂದೆ ಬಂದ್ರೆ ಸಾಕು ಅಂತ ಬಯಸುವನು. ನಿನ್ನಪ್ಪ ಸುಪ್ರೀತ ನಂಬೇಡ, ಸುಳ್ಳು ಹೇಳ್ತಾರೋ? ಹೌದಪ್ಪ, ನಿಮ್ಮಿಂದ ಸೋಲಿನ ಮುಖವನ್ನು ಕಂಡ ನಾನು ಇಲ್ಲಿಂದ ಪಾರಾಗುವುದಕ್ಕೆ ಹೀಗೊಂದು ದಾರಿ ಹುಡುಕಿದೆ ಅಂತ ತರ್ಕಿಸಿದ್ರೆ ತಪ್ಪು ಅಂತ ಭಾವಿಸ್ಲಿಕ್ಕೆ ಆಗುವುದಿಲ್ಲ. ಇಲ್ಲ ಮಗಳೇ, ನಿನ್ನಲ್ಲಿ ಸುಳ್ಳು ಆಡಲಾರನೋ? ನನ್ನ ಕಣ್ಣ ಬೆಳಕು ನೀನು, ನನ್ನ ಕಣ್ಣ ಕುಡಿ ನೀನು. ನಿನ್ನಲ್ಲಿ ಸುಳ್ಳು ಹೇಳಿ ನಾನು ಯಾವ ಪುರುಷಾರ್ಥವನ್ನು ಸಾಧಿಸಲಿ? ಯಾಕೋ ಮಗನೇ, ಮನಸ್ಸು ಕಲಾಯಿತೇನೋ? ನನಗಾಗುತ್ತಿರುವಂತಹ ಈ ಯಾತನೆ ವೇದನೆ ನಿನಗೆ ಯಾಕೋ ಆಗ್ತಾ ಇಲ್ಲ? ಆಗಿದೆ, ನೀನು ಅದನ್ನು ಗ್ರಹಿಸಲಿಲ್ಲ ಅಷ್ಟೇ. ಶತ್ರುವಾಗಿ ಬಂದ ನನ್ನ ಮೇಲೆ ಉದಾರಿ ಎಲ್ಲಿಂದ ನಿನಗೆ? ನನ್ನ ಕೈಯ ಕತ್ತಿಯನ್ನು ಮತ್ತೊಮ್ಮೆ ಎತ್ತಿಕೊಟ್ಟಿಯಲ್ಲ, ಅದೇ ಕರುಣ ಸಂಬಂಧ ಮಗನೇ. ಬೇಡ ಬಿಡು, ನಿನ್ನ ನಂಬಿಸುವುದಕ್ಕೆ ಬೇರೆ ಯಾವ ದಾರಿಯೂ ನನಗೆ ಉಳಿದಿಲ್ಲ ಕಂದ. ನಿನ್ನ ಹೆತ್ತವೇ ನಿನಗೆ ದೇವರಲ್ಲೂ ಹೇಳು. ನನ್ನ ದೇವತೆ ಅವಳೊಬ್ಬಳೆ. ಗೌರಿಯ ಕೊರಳ ಮಾಂಗಲ್ಯದ ಮೇಲೆ ಆಣೆ ಕಟ್ಟಿದವನು ನಾನೇ. ಹತಭಾಗ್ಯ ನಿಮ್ಮಪ್ಪ ಸುಪ್ರೀತ ನಾನು ಕಂದ. ಹೌದು ಅಪ್ಪ. ಕ್ಷಮಿಸೆನುದೆರಗಿ ಪ್ರಪಂಚದಲ್ಲಿ ತಂದೆಯಾದವನಿಗೆ ಮಕ್ಕಳು ಹುಟ್ಟದೇ ಇದ್ರು ತೊಂದರೆ ಇಲ್ಲ ಅಪ್ಪ. ಇಂತಹ ಮಕ್ಕಳು ಖಂಡಿತ ಹುಟ್ಟಬಾರದು. ಒಂದು ಕಾಲದಲ್ಲಿ ಅಪ್ಪನಿಗೆ ಸಹಕರಿಸಿದಂತಹ ಅನೇಕ ಕಥೆಗಳನ್ನ, ಮಕ್ಕಳ ಕಥೆಯನ್ನು ನಾನು ಕೇಳಿದವನು. ತನ್ನಪ್ಪನ ಸತ್ಯವನ್ನು ಉಳಿಸಿಕೊಡುವುದಕ್ಕಾಗಿ ಆ ಧರ್ಮಾಂಗದ ತನ್ನ ಪ್ರಾಣವನ್ನೇ ಕಡಿದುಕೊಡುವುದಕ್ಕೂ ಸಿದ್ಧನಾಗಿ ನಿಂತದಂತೆ. ಅಂತ ಕಥೆಗಳನ್ನೆಲ್ಲ ಕೇಳಿದ ನಾನು ಇಂಥ ನೀಚ ಕೆಲಸ ಮಾಡಿಬಿಟ್ಟಲ್ಲ ಅಪ್ಪ. ಇಲ್ಲ, ಪ್ರಪಂಚಕ್ಕೆ ಒಂದು ಪಾಠವಾಗಲೇಬೇಕು. ಅಪ್ಪನ ಮೈ ಮೇಲೆ ಕೈ ಮಾಡಿರುವಂತಹ ಮಗನಿಗೆ ಏನಾಗ್ತದೆ, ಏನಾಗಬೇಕು ಕಲಿತುಕೊಳ್ಳಬೇಕು ಅಂತಾದ್ರೆ ನನಗೀಗ ಶಿಕ್ಷೆ ಆಗಬೇಕು. ಪಾಪದ ಕೈಗಳು ಉಳಿದವು ಅಂತಾದ್ರೆ ಇಂತಹ ಸಾತ್ವಿಕರನ್ನು ಎಷ್ಟು ಜನರನ್ನು ಕೊಡೆದು ಬಿಸಾಡ್ತದೋ ಏನೋ. ಹಾಗಾಗಿ ಕೈಗಳಿರಬಾರದು. ನನ್ನ ಎರಡೂ ಕೈಗಳನ್ನು ಕತ್ತರಿಸಿ ಬಿಸಾಡಿ ಅಪ್ಪ, ಕತ್ತರಿಸಿ ಬಿಸಾಡಿ. ಇತಿಹಾಸದ ರಾಜ್ಯಸಭೆಯಲ್ಲಿ ಮಹಾರಾಜವನ್ನು ಪ್ರಶ್ನೆ ಮಾಡಿದನಂತೆ, ತಂದೆಯನ್ನು ತುಳಿದ ಚಂಡಾಲನಿಗೆ ಏನು ಶಿಕ್ಷೆ ಎಂದು. ಸರಿ, ಮಂತ್ರಿ ಮಹೋದಯರೆಲ್ಲ ಮನೆಗೆ ಬಂದು ಶಿಕ್ಷೆಯನ್ನು ಹೇಳಿಬಿಟ್ರಂತೆ. ಅವನ ಎರಡೂ ಕಾಲುಗಳನ್ನು ಕತ್ತರಿಸಬೇಕು ಅಂತ ಒಬ್ಬ, ಅವನಿಗೆ ಕೈಗಳಿಗೆ ಕಬ್ಬಿಣದ ಸಂಕೋಲೆ ತರಿಸಬೇಕು ಅಂತ ಒಬ್ಬ, ಆರಮಂದಿರದಲ್ಲಿ ಇರಿಸಬೇಕು ಅಂತ ಇನ್ನೊಬ್ಬ, ಮರಣದಂಡನೆ ಶಿಕ್ಷೆ ಎಂದು ಮಗದೊಬ್ಬ. ಆಗ ಮುತ್ಸದ್ದಿಯು ಮೇಧಾವಿಯೂ ಆದಂತಹ ಮಂತ್ರಿಯೊಬ್ಬ ಎದ್ದು ಬಂದು ಸಮರ್ಪಕವಾದ ಶಿಕ್ಷೆಯೊಂದನ್ನು ಹೇಳಿಬಿಟ್ಟಂತೆ. ತಂದೆಯನ್ನು ತುಳಿದ ಚಂಡಾಲನ ಕಾಲುಗಳಿಗೆ ದೊರೆಗಳೇ ಬಂಗಾರದ ಕಡಗ ಮಾಡಿಸಿ ಹಾಕಿಬಿಡಿ ಅಂತ. ಯಾ ದೇವರೇ, ಈ ವಿಷಯ ಮೊದಲೇ ಗೊತ್ತಾಯ್ತು ಹೋಯ್ತಲ್ಲಪ್ಪ. ಗೊತ್ತಾಗಿದ್ರೆ ಕೆಲವು ಕಡಗ ಸಿಕ್ತಿತ್ತು ನನಗೆ. ಒಂದಪ್ಪ ನನ್ನ ತುಳಿದ ಒಂದು ಮಗನಿಗೆ ಒಂದು ಕಡಗ, ಕೆಲವು ಕಡಗ ಸಿಕ್ತಿತ್ತು ಅಂದ್ರೆ ಕೆಲವು ಅಪ್ಪನ ಮೇಲೆ ಅನುಮಾನ ಉಂಟ. ಅಪ್ಪ ಒಬ್ಬರೇ
ದಿವಸ ತುಳಿತಾ ಇರ್ತಿದ್ನಪ್ಪ. ದಿವಸ ತುಳಿತಾ ಇದ್ರೆ ಕಬ್ಬಿಣದ ಕಡಗವೇ ನಿನ್ನ ಹಾಕುವುದಿತ್ತು, ಅಲ್ಲಿದ್ದು ಬಳ್ಳಿ ಕೊಟ್ಟಿ ಮುನಿಸ್ತಿದ್ವು. ಯಾಕೆ ಅಂತ ಅರಸ ಮರು ಪ್ರಶ್ನೆ ಮಾಡಿದ. ಸ್ವಾಭಾವಿಕ ಸಮರ್ಪಕವಾದ ಸಮಾಧಾನಕರವಾದ ಉತ್ತರವನ್ನು ಮಂತ್ರಿ ಕೊಟ್ಟರಂತೆ. ಏನಂತೆ? ನಮ್ಮ ಈ ಧರ್ಮೋತ್ತಾದ ನಾಡಿನಲ್ಲಿ ತಂದೆಯನ್ನು ತುಳಿಯುವಂತಹ ಚಂಡಾಲ ಮಕ್ಕಳು ಯಾರು ಇಲ್ಲ ದೊರೆಗಳೇ. ಹಾಗಂತ ನಿಮ್ಮ ಅನುಭವವೇದ್ಯವಾದ ಮಾತುಗಳನ್ನು ನಾವು ಅಲ್ಲಗಲಿಕ್ಕೂ ಬರುವುದಿಲ್ಲ. ಮಂತ್ರಿ ಆಗಿದ್ದು ನಾನು ಅದನ್ನು ಹೀಗೆ ತರ್ಕಿಸ್ತೇನೆ. ನಿಮ್ಮ ಮಗನನ್ನು ನೀವು ಎತ್ತಿಕೊಂಡಾಗ ಮಗು ತುಳಿದದ್ದಿರಬೇಕು. ತಂದೆಯೆಂದು ತಿಳಿಯದೆ ತುಳಿದ ಮಗನ ಕಾಲುಗಳಿಗೆ ಬಂಗಾರದ ಕಡಗವಲ್ಲದೆ ಇನ್ನೇನು ಶಿಕ್ಷೆ ಕೊಡ್ತಿರ್ತಾವು ಅಂತ. ನಿನ್ನಲ್ಲಿ ಯಾಕೆ ಆಡಿದೆ ಅರ್ಥ ಆಯ್ತೇನು? ನಾನೇ ನಿನ್ನ ತಂದೆ ಎಂದು ನಿನಗೆ ಮೊದಲೇ ಗೊತ್ತಿದ್ರು ನನ್ನನ್ನು ವಿರೋಧಿಸ್ತಿದ್ದೆ. ಆದ್ರೆ ನಮ್ಮ ಜೀವನದಲ್ಲಿ ಇಂತಹ ಸಂಕೀರ್ಣವಾದ ಪರಿಸ್ಥಿತಿಯೊಂದು ಏರ್ಪಡುತ್ತದೆ ಅಂತ ಆದ್ರೆ ಕಾರಣರು ಯಾರಪ್ಪ? ಯಾರು ನಿನಗೆ ಆಶ್ರಯದಾತನು? ಅದೇ ದುಷ್ಟ ನಾಸಿಕ ಶಿವ, ಏನ ಅವನು ತಲೆ ಬೆವರು ಒರೆಸಿದೇನ? ತಲೆ ಬೋಳಿ ಬಿಟ್ಟವರ ಸಾಹೇಬರಿಗೆ ನೀನು ಪೆಟ್ಟು ಅಂದ್ರೆ ಒಂದ್ ಜಾತಿ ಬೆವರು ಒರೆಸದಾಗ ಉಂಟಪ್ಪ. ನಿನ್ನೊಟ್ಟಿಗಿದ್ದ ಮೇಲೆ ಏನಾದ್ರು ಮಾಡ್ಬೇಕಲ್ಲ ಬಿಡು. ಸರಿ. ನವಾಬನ ನಾಶದಿಂದ ನನ್ನ ದ್ವೇಷದ ಉರಿಯು ಆರಿತು. ಮಾತ್ರ ಅಲ್ಲ, ಇಲ್ಲಿ ಬಂದ ವಿಮೋಚನೆಯೂ ಆಯ್ತು. ಆದರೊಂದು ಅವನ ಸಾವಿನಿಂದ ಇಲ್ಲಿ ಅರಾಜಕತೆ ಸೃಷ್ಟಿ ಆಗ್ಬಾರ್ದಲ್ಲ. ಅರಸೊತ್ತಿಗೆಯನ್ನು ನಾನೇ ಕೈಗೆತ್ತಿಕೊಳ್ತೇನೆ. ಆದ್ರೊಂದು ಮಗನೇ, ಹೆಸರು ಸೂಚಿಸ್ತದೆ. ಇದು ಮ್ಲೇಂಚರ ಆವಾಸ ಸ್ಥಾನ ಸೂರತ್ ಅಲ್ಲವೇ? ಇದು ಭಾರತೀಯನ ರಾಜ್ಯ. ಹೆಸರಿನಿಂದಲೇ ಜನ ತಿಳಿಯಬೇಕು. ಹೊಸ ನಾಮಕರಣವನ್ನು ಮಾಡ್ತೇನೆ. ಸರಿ. ಇಂದಿನಿಂದ ಮೊದಲುಗೊಂಡು ಇದು ವಜ್ರಗಿರಿ. ವಜ್ರದಷ್ಟೇ ಗಟ್ಟಿ. ಅದರೊಂದು ಅಧಿಕಾರವನ್ನು ಕೈಗೆತ್ತಿಕೊಂಡ ನಾನು ನನ್ನ ಆಳ್ವಿಕೆಯ ಸಮಾಧಾನದ ಮಾತನ್ನು ಅವರಿಗೆ ಆಡಬೇಡವೆ? ಒಪ್ಪಬೇಕಲ್ಲ, ವಿಶ್ವಾಸ ಬರ್ಬೇಕಲ್ಲ ಅವರಿಗೆ. ಜಾತಿ ಬಂಧಗಳೆಂಬ ಭೇದ ಭಾವಗಳೇಕೆ, ಜಾತಿ ಬಂಧಗಳೆಂಬ ಭೇದ ಭಾವಗಳೇಕೆ, ನೀತಿಯೊಂದೇ ಧರ್ಮ ಬಗೆಗೆ, ಬಾಳ ನೀತಿಯೊಂದೇ ಧರ್ಮ ಬಗೆಗೆ, ವಾತ್ಸಲ್ಯ ಶರಣಿಯುಳಾಳುದ ಸರ್ವರು ಸಾಧನವಾಗುವುದು. ಓ ಯವನ ಬಂಧುಗಳೇ, ನನಗಂತೂ ಖಂಡಿತ ಜಾತಿ ಭೇದ ಎನ್ನುವುದು ಇಲ್ಲವೇ ಇಲ್ಲ. ನೀವು ಅದನ್ನು ಇರಿಸಿಕೊಳ್ಳಬಾರದು ಅಂತ ಕಳಕಳಿಯಿಂದ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ. ಇದು ಕೇವಲ ನಿಮ್ಮ ಸಮಾಧಾನಕ್ಕಾಗಿ ಆಡುವ ಮಾತೆಂದು ದಯವಿಟ್ಟು ತಪ್ಪಾಗಿ ಭಾವಿಸದಿರಿ. ಒಂದು ಕಾಲದಲ್ಲಿ ಯವನ ಕನ್ಯೆಯೊಬ್ಬಳನ್ನು ಹೃದಯದಿಂದ ಒಪ್ಪಿ ತಂಗಿ ಎಂದು ಆಶ್ರಯವನ್ನು ನಾನು ಕೊಟ್ಟಿದ್ದೆ. ಅವಳನ್ನು ಉಳಿಸಿಕೊಳ್ಳುವ ಯೋಗ ನನಗಿಲ್ಲವಾಯಿತು. ಪ್ರಶ್ನೆ ಬೇರೆ. ಈಗ ನೀವೆಲ್ಲರೂ ಒಪ್ಪಿ ಬರ್ತೀರಿ ಅಂತಾದ್ರೆ ನಿಮ್ಮೆಲ್ಲರನ್ನು ನನ್ನ ಒಡ ಹುಟ್ಟಿದ ಸಹೋದರರಂತೆ ನೋಡಿಕೊಳ್ಳುವುದಕ್ಕೆ ನಾನು ಸಿದ್ಧ, ಜೊತೆಗೆ ಬದ್ಧ. ಯಾವುದು ಜಾತಿ, ಎಲ್ಲಿದೆ ಜಾತಿ, ಹೇಗಿದೆ ಜಾತಿ, ಯಾಕೆ ಜಾತಿ? ನಿಮ್ಮಲ್ಲಿ ಒಂದು ಮಾತನ್ನು ಕೇಳಲೆ. ನಾವೆಲ್ಲರೂ ನಡೆಯುವ ಭೂಮಿಯೊಂದೇ, ಕುಡಿಯುವ ನೀರೊಂದೇ, ಸೇವಿಸುವ ಆಹಾರವೋ ಗಾಳಿಯೋ ಒಂದೇ, ನಿಮ್ಮೆಲ್ಲರ ದೇಹದಲ್ಲಿ ಹರಿಯುತ್ತಿರುವ ರಕ್ತದ ಬಣ್ಣವು ಒಂದೇ. ಮತ್ತೆ ಜಾತಿ ಭೇದ ಹೇಗೆ, ಎಲ್ಲಿಂದ ಹೇಳಿ? ಯಾವ ಪಂಥವೇ ಇರಲಿ, ಕೊಲೆ ಮಾಡುವುದಕ್ಕೆ ಹೇಳುವುದಿಲ್ಲ, ಕಳ್ಳತನ ಮಾಡುವುದನ್ನು ಇಷ್ಟಪಡುವುದಿಲ್ಲ, ಸುಳ್ಳು ಹೇಳೋದನ್ನು ಬಯಸುವುದಿಲ್ಲ. ಅದೆಲ್ಲವೂ ನಾವು ಬೆಳೆಸಿಕೊಂಡು ಬಂದ ನಮ್ಮ ಪ್ರವೃತ್ತಿಗೆ ಬಿಟ್ಟದ್ದು ಅಷ್ಟೇ. ಆತ್ಮನಿಗೆ ಹಿಂದೂ ಮುಸಲ್ಮಾನನೆಂಬ ಭೇದವಿಲ್ಲ. ಆತ್ಮನೊಬ್ಬನೇ, ಅವನೇ ಪರಮಾತ್ಮ. ಅವನಿಂದ ಸಿಡಿದ ಕಿಡಿಗಳು ನಾವು, ಕುಡಿಗಳು ನಾವು. ನಮ್ಮಲ್ಲಿ ಅಂತಕಲಹ ಖಂಡಿತವಾಗಿಯೂ ಬೇಡ. ಈ ಕ್ಷಣದಿಂದ ಮೊದಲುಗೊಂಡು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಪ್ರಪಂಚಕ್ಕೆ ಶಾಂತಿ ಸಂದೇಶವನ್ನೇ ಸಾರಬೇಕು. ಬನ್ನಿ ಬನ್ನಿ, ಒಂದಾಗೋಣ, ಶಾಂತಿ ಮಂತ್ರವನ್ನು ಸಾರೋಣ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ. ಮರಳಿ ಮರಳಿ ನೀ ಹುಟ್ಟಿ ಬಾ, ಭರತ ಭೂಮಿಯಲ್ಲಿ ಜನಿಸಿ ಬಾ, ಭವ್ಯ ಪರಂಪರೆ ಸಲಹುವ, ಭಾರತೀಯರ ಸಲಹುವ, ಈ ಭರತ ಭೂಮಿಯಲ್ಲಿ ಜನಿಸಿ ಬಾ, ಮರಳಿ ಮರಳಿ ನೀ ಹುಟ್ಟಿ ಬಾ.